ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17-18 ವಚನ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೆಂಗ? ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ದೇವರಿಗೆ ಸ್ತೋತ್ರ. ಎಡಬಿಡದೆ ಪ್ರಾರ್ಥನೆ ಮಾಡುವಂತ ದೇವರ ವಾಕ್ಯ ಬರೆಯಲ್ಪಟ್ಟದ. ನಾವು ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಆಮೆನ್. ಹಲ್ಲೆಲೂಯಾ. ಅಂದ್ರೆ ಪ್ರಾರ್ಥನಾದಲ್ಲಿ ಜಾಸ್ತಿ ಇರಬೇಕು, ಹಲ್ಲೆಲೂಯಾ. ವಾಕ್ಯ ಜಾಸ್ತಿ ಓದಬೇಕು, ಆಮೆನ್. ಸಂತೋಷದಲ್ಲಿಂತ ಇರಬೇಕು. ಯಾರು ಪ್ರಾರ್ಥನಾ ಮಾಡ್ತಾರೋ ಅವರು ಸಂತೋಷದಲ್ಲಿಂತಾನೇ ಇರ್ತಾರ. ಹಲ್ಲೆಲೂಯಾ. ಯಾಕೆ ಸಂತೋಷದಾಗ್ಲಿಂತ ಇರ್ತಾರಂದ್ರೆ ದೇವರು ಅವರೊಟ್ಟಿಗೆ ಮಾತಾಡ್ತಾ ಇರ್ತಾನ, ಅವ್ರು ಸಂತೋಷವಾಗಿ ಇರ್ತಾರ. ಹಲ್ಲೆಲೂಯಾ. ಆವಾಜ್ ಬರಾಗತ್ತದನ್ರಿ? ಸಂತೋಷವಾಗಿರ್ತಾವ. ಒಂದು ಪ್ರಾರ್ಥನಾ ಮಾಡೋದ್ರಲ್ಲಿ ಏನಾಗ್ತದಂದ್ರೆ ಪ್ರಾರ್ಥನಾ ಬೆಳಿತದ. ಅವ್ರ ಪ್ರಾರ್ಥನಾ ಬೆಳೆದನಾಗ ಏನಾಗ್ತದಂದ್ರೆ ಒಂದ್ ಆತ್ಮ ಉದ್ಧಾರ ಆಗೋದಿರ್ತದ. ಹಲ್ಲೆಲೂಯಾ. ಪ್ರಾರ್ಥನಾದ್ರಿಂದ ಮನುಷ್ಯನು ಉದ್ಧಾರ ಆಗ್ತಾನ. ಒಂದು ಮನೆಗೆ ಒಬ್ಬ ವ್ಯಕ್ತಿ ಉದ್ಧಾರ ಆಗ್ಯಾನಂತಂದ್ರೆ ಅವ್ರು ಮಾಡೋ ಪ್ರಾರ್ಥನಾದಾಗ ಇನ್ನೊಬ್ರು ಉದ್ಧಾರ ಆಗ್ತಾರ. ಹಲ್ಲೆಲೂಯಾ. ಒಬ್ರು ಉದ್ಧಾರ ಆಗ್ಯಾರ, ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತಂದ್ರೆ ಇನ್ನೊಬ್ರು ಉದ್ಧಾರ ಆಗಕ್ಕಾಗಲ್ಲ. ಅವ್ರು ಒಬ್ರು ಉದ್ಧಾರ ಆಗ್ಯಾರ, ಇನ್ನೊಬ್ರು ಅವ್ರ ಕುಟುಂಬದಾಗ ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ, ಅಪ್ಪ, ಅಮ್ಮ ಉದ್ಧಾರ ಆಗ್ಬೇಕಲ್ಲ. ಉದ್ಧಾರ ಆಗ್ಬೇಕಂದ್ರೆ ಒಬ್ಬ ವ್ಯಕ್ತಿ ಉದ್ಧಾರ ಆಗ್ಯಾನಂದ್ರೆ ಪ್ರಾರ್ಥನೆ ಮಾಡಬೇಕು ಸಂತೋಷದಲ್ಲಿಂದ. ನನ್ನ ತಂದೆ, ನನಗೆ ನೀನು ಉದ್ಧಾರ ಮಾಡಿದಿ, ಅವ್ರನ್ನ ಉದ್ಧಾರ ಮಾಡು. ಹಲ್ಲೆಲೂಯಾ. ಹೇಳಕತ್ತದನ್ರಿ? ಅವಾಗ ಎಷ್ಟು ಪ್ರಾರ್ಥನಾ ಮಾಡ್ತಾರೋ ಪ್ರಾರ್ಥನಾದ್ಲಿಂತ ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬರು ತಯಾರಾಗ್ತಾರ. ನಾನು ಕೂಡ ನಿನ್ ಜೊತೆಗೆ ಪ್ರಾರ್ಥನಾ ಮಾಡ್ತೇನೆ ಅಂದ್ರೆ ಪ್ರಾರ್ಥನಾ ಮಾಡ್ತಾ 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 ಪ್ರಾರ್ಥನಾದ ಶಬ್ದ ಅವ್ರು ಕೇಳ್ತಾರ. ಈ ಸ್ಟಾರ್ಟಿಂಗ್ ಏನೋ ಅವರಿಗೆ ಒಂಥರ ಆಗ್ತಿರ್ಬೋದು, ಇದೇನಪ್ಪ ಮಾಡ್ತಾನ, ಇದೇನಪ್ಪ ಪ್ರಾರ್ಥನಾ ಮಾಡ್ತಾ ಇದ್ದಾನೆ, ಇದ್ರ ಅರ್ಥ ನನಗೆ ಆಗ್ತಾ ಇಲ್ಲ, ಇದ್ರ ಬಗ್ಗೆ ನನಗೆ ತಿಳಿತಾ ಇಲ್ಲ, ಏನು ಅದ್ರತಾನ, ಏನು ಆಡ್ತಾನ, ಏನು ಒಂದೊಂದ್ ಸರ್ತಿ ಅಳ್ತಾ ಇರ್ತಾರೆ ಇವರು. ಹೆಣ್ಣು ಮಗಳು ಅಳ್ತಾರ, ಗಂಡು ಮಗಳು ಅಳ್ತಾರ, ಏನು ಇವರು ಒಂದೊಂದ್ ಸರ್ತಿ ಖುಷಿಲಿಂತ ಹೇಳ್ತಾನೆ ಇರ್ತಾರ ದೇವ್ರ ಬಗ್ಗೆ. ಏನ್ ಪ್ರಾರ್ಥನಾದ ಅರ್ಥ ಏನು ನಮ್ಗೆ ಏನು ತಿಳಿಯಲ್ಲ. ಪ್ರಾರ್ಥನಾ ಮಾಡ್ತಾ 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 ಒಬ್ಬ ವ್ಯಕ್ತಿಗೆ, ಒಬ್ಬ ಹೆಣ್ಣಾಗ್ಲಿ, ಒಂದು ಗಂಡಾಗ್ಲಿ, ಅಕ್ಕ ಆಗ್ಲಿ, ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ಒಂದು ಮನೆಗ ಪ್ರಾರ್ಥನಾದ್ಲಿಂತಾನೆ ಒಬ್ಬರು ಉದ್ಧಾರ ಆಗ್ತಾರ. ಹಲ್ಲೆಲೂಯಾ. ಪ್ರಾರ್ಥನಾ ಮಾಡಿ 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 ಪ್ರಾರ್ಥನಾದ ವಿಷಯದಲ್ಲಿ ಅವರಿಗೆ ತಿಳಿದು ಬರ್ತದ. ಇವ್ರು ಏನ್ ಮಾಡಾಕತ್ತಾರ? ಪ್ರಾರ್ಥನಾ ಮಾಡಾಕತ್ತಾರ. ಅದ್ರ ಅರ್ಥ ಏನು? ದೇವರು ಕೂಡ ಮಾತಾಡೋದ ಅವ್ರಿಗೆ ಕಿವಿಗೆ ಬೀಳ್ತದ. ಸ್ಟಾರ್ಟಿಂಗ್ ಅವ್ರು ಬೈತಾರ, ಸ್ಟಾರ್ಟಿಂಗ್ ಒಂದು ಅಲ್ಲ ಅಂತಾರ, ಸ್ಟಾರ್ಟಿಂಗ್ ಅವ್ರಿಗೆ ಸೇರಿಕ್ ಬರಲ್ಲ. ಸ್ವಲ್ಪ ದಿವಸ ನಂತರ ಅದೇ ಪ್ರಾರ್ಥನಾ ಕೇಳಿ ಆ ದೇವರು ಮಾಡೋ ಕಾರ್ಯ ಒಬ್ಬ ವ್ಯಕ್ತಿಗಾಗ್ಲಿ, ಒಬ್ಬರ ಹೆಣ್ಣಿಗಾಗ್ಲಿ, ಗಂಡಿಗಾಗ್ಲಿ, ಅಕ್ಕ ಆಗ್ಲಿ, ಅಮ್ಮ ಆಗ್ಲಿ, ತಾಯಿ ಆಗ್ಲಿ, ತಂದೆ ಆಗ್ಲಿ ಉದ್ಧಾರ ಮಾಡ್ತದ. ಉದ್ಧಾರ ಮಾಡ್ತಾನ ದೇವರು. ಏನ್ ಮಾಡ್ತಾನ? ಉದ್ಧಾರ ಮಾಡ್ತಾನ. ಒಬ್ರು ಪ್ರಾರ್ಥನಾ ಮಾಡಕತ್ತಾರ. ಹಲ್ಲೆಲೂಯಾ. ತಿಳಿಯಕತ್ತದನ್ರಿ? ಒಬ್ರು ಪ್ರಾರ್ಥನಾ ಮಾಡಕತ್ತಾರ, ಆ ಪ್ರಾರ್ಥನಾದ ಉತ್ತರ ಇನ್ನೊಬ್ರಿಗೆ ರೆಡಿ ಮಾಡ್ತಾರ. ಒಬ್ರು ಪ್ರಾರ್ಥನಾದಾಗ ಕುಂತರ ಇನ್ನೊಬ್ರು ಬಗಲಾಗ ಕೂಡ್ತಾರ. ಪ್ರಾರ್ಥನಾದಾಗ ಇದ್ರೆ ಮಾತ್ರ ನಾವು ಉದ್ಧಾರ ಆಗೀನಿ, ನಾನು ಇಷ್ಟು ಕಷ್ಟ ಅನುಭವಿಸಕತ್ತೀನಿ, ಪ್ರಾರ್ಥನೆ ಇಲ್ಲ, ನೀ ಕಷ್ಟ ಅನುಭವಿಸಕತ್ತೀನಿ, ಪ್ರಾರ್ಥನಾ ಮಾಡು, ಎಡಬಿಡದೆ ಪ್ರಾರ್ಥನಾ ಮಾಡು, ಸಂತೋಷದಲ್ಲಂತ ಇರು. ಹಲ್ಲೆಲೂಯಾ. ನೀನು ಒಬ್ಬತ್ತನ ಪ್ರಾರ್ಥನಾ ಮಾಡಕತ್ತೀರಿ, ದೇವರು ಇನ್ನೊಬ್ರಿಗೆ ತಂದು ಕೂಡಿಸ್ತಾನ. ಹಲ್ಲೆಲೂಯಾ. ನೀವು ಒಬ್ಬರು ಪ್ರಾರ್ಥನಾ ಮಾಡಕತ್ರಿ, ಇನ್ನೊಬ್ರು ಬಿ ನಿನ್ನ ಪಕ್ಕನೆ ಬಂದು ದೇವರಿಗೆ ಸ್ತೋತ್ರ ಹೇಳಕತ್ತದನ್ರಿ? ಗೊತ್ತಾಗತ್ತದ? ನೀವು ಒಬ್ಬತ್ತ ಪ್ರಾರ್ಥನಾ ಮಾಡಕತ್ತಿದಿ, ಬಟ್ ಅದ್ರಾಗ ಏನಾಗತ್ತದ? ಇನ್ನೊಬ್ರು ಇಲ್ಲ. ನಿಮ್ ಮನೆಗೆ ಬೇರೆ, ನೀನು ಬೇರೆ. ಹೌದಾ? ನಿನ್ನ ಮನೆಗೆ ನೀವು ಒಬ್ಬತ್ತೇ ಪ್ರಾರ್ಥನಾ ಮಾಡಕತ್ತಿ, ಇನ್ನೊಬ್ರು ಮಾಡೋರು ನಿನ್ಗ ಒಂದು ಕೇವಲವಾಗಿ ಒಂಥರ ನೋಡಕತ್ತಾರ. ಏನು ಇವತ್ತ ಪ್ರಾರ್ಥನಾ ಮಾಡಕತ್ತಾನ, ಏನ್ ಮಾಡಕತ್ತಾನ, ಏನು ಅರ್ಥನೇ ಆಗೋದಿಲ್ಲ. ದೇವರಿಗೆ ಸ್ತೋತ್ರ. ನೀವು ಮುಂದೆ ನೋಡಿ ಪ್ರಾರ್ಥನಾ ಮಾಡು,
ದೇವರ ಅರ್ಥ ಮಾಡಿಸ್ತಾನ. ಆಮೆನ್ ಹಲ್ಲೆಲೂಯಾ. ನಿನ್ನ ಬಗಲಾಗ ಇನ್ನೊಬ್ರು ಬರ್ತಾರ ಪ್ರಾರ್ಥನಾ ಮಾಡ. ಆಮೆನ್ ಹಲ್ಲೆಲೂಯಾ. ನಿನ್ನ ಜೊತೆಗೆ ಪ್ರಾರ್ಥನಾ ಮಾಡೋರು ಕೊಡ್ತಾರ. ದೇವರಿಗೆ ಸ್ತೋತ್ರ. ನಿನ್ನ ಪಕ್ಕ ಪ್ರಾರ್ಥನಾ ಮಾಡೋರು ಕೊಡ್ತಾರ. ದೇವರಿಗೆ ವಂದನೆ. ನಿಮ್ಮ ಅಕ್ಕ ಬರ್ಬೋದು, ನಿನ್ನ ತಂಗಿ ಬರ್ಬೋದು, ನಿನ್ನ ಅಣ್ಣ ಬರ್ಬೋದು, ನಿನ್ನ ತಮ್ಮ ಬರ್ಬೋದು, ನಿಮ್ಮ ಅಮ್ಮ ಬರ್ಬೋದು, ನಿಮ್ಮ ತಂದೆ ಬರ್ಬೋದು, ನಿಮ್ಮ ಪಕ್ಕದ ಮನೆ ಬರ್ಬೋದು, ಈ ಕಡೆ ಮನೆ ಬರ್ಬೋದು. ಯೇಸು ನಾಮದಲ್ಲಿ ಎಲ್ಲರೂ ಬರ್ಬೋದು. ಹಲ್ಲೆಲೂಯಾ. ಮನೆಗೆ ಒಬ್ಬರು ಉದ್ಧಾರ ಆದ್ರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಪ್ರಾರ್ಥನೆ ಮಾಡೋದು ಕಲೀರಿ. ಒಳ್ಳೆದ ಪ್ರಾರ್ಥನೆ ಮಾಡಿ. ನಿನ್ನ ಕುಟುಂಬ ಉದ್ಧಾರ ಆಗ್ತದ. ಆಮೆನ್ 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 ನಿನ್ನ ಹಲ್ಲೆಲೂಯಾ. ಕುಟುಂಬ ಉದ್ಧಾರ ಆಗ್ತದ. ಆಮೆನ್ ದೇವರಿಗೆ ಸ್ತೋತ್ರ. ನಿನ್ನ ಪಕ್ಕದ ಮನೆ ಉದ್ಧಾರ ಆಗ್ತದ. ದೇವರಿಗೆ ಸ್ತೋತ್ರ. ನಿನ್ನ ಅಣ್ಣ ಉದ್ಧಾರ ಆಗ್ತಾನ. ದೇವರಿಗೆ ಸ್ತೋತ್ರ. ನಿನ್ನ ತಮ್ಮ ಉದ್ಧಾರ ಆಗ್ತಾರ. ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ಅಕ್ಕ, ನಿನ್ನ ತಂಗಿ. ಹಲ್ಲೆಲೂಯಾ. ನಿನ್ನ ಶತ್ರು ನಿತ್ತರಾಗ್ತಾರ. ನಿನ್ನ ವೈರಿ ಪ್ರಾರ್ಥನಾ ಮಾಡ್ತಾನ. ಹಲ್ಲೆಲೂಯಾ. ಪ್ರಾರ್ಥನಾ ಮಾಡ್ತಾರ. ಯಾಕ? ಹಲ್ಲೆಲೂಯಾ. ಓ ನಾನ್ ನಿಮ್ಗೆ ಹೇಳ್ತೀನಿ, ಒಬ್ಬ ವ್ಯಕ್ತಿ ಪ್ರಾರ್ಥನಾದಾಗ ಎಷ್ಟು ಬಲ ಹೊಂದುತ್ತಾನ ಗೊತ್ತದ? ಆಮೆನ್. ಒಬ್ಬ ವ್ಯಕ್ತಿ ಇನ್ನೊಬ್ರಿಗೆ ಪ್ರಾರ್ಥನಾದಾಗ ಬಗಲಾಗ ಕೊಡಿಸ್ತಾನ. ಹಲ್ಲೆಲೂಯಾ. ಹೆಂಗ ನಾನ್ ನಿಮ್ಗೆ ಹೇಳ್ತೇನೆ, ನಾ ಉದ್ಧಾರ ಆಗಿನಿ ಅಮ್ಮ, ನನ್ ತಾಯಿ, ನನ್ ತಂದೆ, ನಮ್ಮ ಅಣ್ಣ, ನಮ್ ತಮ್ಮ, ನನ್ನ ಕುಟುಂಬ, ನನ್ನ ಖಾಸ ಸ್ನೇಹಿತರು ಹಲ್ಲೆಲೂಯಾ. ಒಂದೇ ತಟ್ಟಲ್ಲಿ ಒಂದೇ ಗಂಗಾಳದಲ್ಲಿ ಊಟ ಮಾಡಿದವರು ಹಲ್ಲೆಲೂಯಾ. ಬಾ ನನ್ ಜೊತೆ ಸ್ವಲ್ಪ ಪ್ರಾರ್ಥನಾ ಮಾಡೋಣ, ನನ್ನ ಹೊಟ್ಟಿ ಬೇನೆ ಆಗ್ಯದ ಬಾ, ಎಲ್ಲದ್ರಾಗ ಇನ್ವಾಲ್ವ್ ಆಗ್ತಾರ. ಪ್ರಾರ್ಥನಂದ ಬಂದಾಗ ಯಾರು ಬರಲ್ಲ. ಹಲ್ಲೆಲೂಯಾ. ಯಾಕೆ? ಉದ್ಧಾರ ಆಗಿಲ್ಲ. ಉದ್ಧಾರದ ಬಾಗಿಲು ತೆರೆದವನೇ ಪ್ರಾರ್ಥನಾ ಕೂಡ್ತಾನ. ಆಮೆನ್ ಹಲ್ಲೆಲೂಯಾ. ಭಗವಂತ ಟೈಮ್ನಾಗ ಹಾಡು ಆಡ್ಬೋದು, ಏಸು ಏಸು ಅಂತ ಗಾನ ಆಡ್ಬೋದು. ಆಮೆನ್ ಆಮೆನ್ ಗಾನ ಕೇಳ್ತಾರೆ, ಗಾನ ಇಷ್ಟ ಆದ್ರೆ ಗಾನ ಆಡ್ತಾರೆ. ಪ್ರಾರ್ಥನೆ ಇದು ಎಡ್ಡ ಬಿಡದೆ ಪ್ರಾರ್ಥನೆ ಮಾಡಿದ್ರೆ ಒಬ್ಬ ವ್ಯಕ್ತಿ ಉದ್ಧಾರ ಆಗ್ತಾನ. ಅಷ್ಟು ಪ್ರಾರ್ಥನೆ ಬೇಕು ನಮ್ಮ ಜೀವನದಾಗ. ಆಮೆನ್. ಒಂದು ತಾಯಿ ಉದ್ಧಾರ ಅಂತಂದ್ರೆ ಮಗಳಿಗೆ ಬಾ ಪ್ರೇಯರ್ ಮಾಡವಂದ್ರೆ ಮಗಳು ಬರಲ್ಲ. ಹಲ್ಲೆಲೂಯಾ. ಒಬ್ಬ ಮಗ ಉದ್ಧಾರ ಆಗ್ಯಾನಂದ್ರೆ ತಂದೆ ಸ್ವಲ್ಪ ಪ್ರಾರ್ಥನಾ ಮಾಡಂಬಾ ಅಂತಂದ್ರೆ ತಂದೆ ಬರಲ್ಲ, ಉದ್ಧಾರದ ಬಾಗ್ಲು ತೆರೆದಿಲ್ಲ. ಹಲ್ಲೆಲೂಯಾ. ಅಕ್ಕ ಆಗ್ಯಾಳಂದ್ರೆ ತಂಗಿ ಬರಲ್ಲ, ತಂಗಿ ಆಗ್ಯಾಳಂದ್ರೆ ಅಕ್ಕ ಬರಲ್ಲ, ಯಾರು ಬರಲ್ಲ. ಉದ್ಧಾರ ಬೇರೆ, ಉದ್ಧಾರ ಹೂವನ ಕಡೆಗಳಿಂದ ಬರ್ತದ. ಆಮೆನ್. ಅವರೇ ಪ್ರಾರ್ಥನೆ ಕೊಡ್ತಾರ, ಬೇರೆ ಯಾರು ಕೂಡ ಅಂದ್ರೆ ಕೊಡಲ್ಲ. ಆಮೆನ್. ದಾನ ಆಡ್ಬೋದು. ಹಲ್ಲೆಲೂಯಾ. ಒಂದೇ ತಟ್ಟೆಗೆ ಸ್ನೇಹಿತರು ಊಟ ಮಾಡಿದವರು ಬಾ ಸ್ವಲ್ಪ ಪ್ರೇಯರ್ ಮಾಡೋಣ, ಸ್ವಲ್ಪ ಆರಾಮಿಲ್ಲ, ಬರಲ್ಲ, ಯಾರು ಬರಲ್ಲ, ಹಲ್ಲೆಲೂಯಾ. ಯಾರು ಬರಲ್ಲ. ಕುಂತು ನೋಡ್ತಾರ. ಪ್ರಾರ್ಥನಾ ಅಂತ ಬಂದಾಗ ಯಾರು ಬರಲ್ಲ. ಉದ್ಧಾರ ಯೆಹೋವನ ಕಡೆಗೆ ಬಂದವರು ಪ್ರಾರ್ಥನಾ ಮಾಡ್ತಾರ. ಆಮೆನ್ ಹಲ್ಲೆಲೂಯಾ. ಯೇಸುವೇ ಕ್ಷಮಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಆತ್ಮ ಸಹಾಯ ಮಾಡಿದವರೇ ಅವ್ರ ಪ್ರಾರ್ಥನಾದಾಗ ಕೊಡ. ದೇವರಿಗೆ ಸ್ತೋತ್ರ. ಆಮೆನ್. ಯಾರು ಬಂತವ್ರೆ ಪ್ರೇಯರ್ ಕೊಡಂದ್ರೆ ಕೊಡಲ್ಲ. ಹಲ್ಲೆಲೂಯಾ. ಓ ಈಗ ಹೆಂಗ್ ಮಾಡ್ಬೇಕು? ಒಬ್ಬ ವ್ಯಕ್ತಿಗೆ ಆರಾಮಿಲ್ಲ, ಪ್ರಾರ್ಥನಾ ಮಾಡಕತ್ತ, ನನ್ ಜೊತೆಗೆ ಇನ್ನೊಬ್ರು ವಾಕ್ಯ ಬಿ ಬರೆಯಲ್ಪಟ್ಟದಲ್ಲ. ಮತ್ತೆ 18-20 ಎಲ್ಲಿ ಇಬ್ಬರು ಮೂವರು ಸೇರಿ ಕೂಡಿ ಬರ್ತಾರೋ ಅವ್ರ ಮಧ್ಯದಾಗ ಅವ್ರ ನಡುವೆ ಯೇಸು ಸ್ವಾಮಿ ಇದ್ದ. ಆಮೆನ್ ಆಮೆನ್. ಒಬ್ಬ ವ್ಯಕ್ತಿ ಪ್ರಾರ್ಥನಾ ಮಾಡಕತ್ತಾನ, ಆತನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಬೇಕಲ್ಲ, ಬೇಕ್ರಿ. ಕರೆಯಕತ್ತಾನ, ಬಾ ಪ್ರೇಯರ್ ಮಾಡೋಣ. ಎಡ ಬಿಡದೆ ಪ್ರಾರ್ಥನಾ, ಸಂತೋಷವಾಗಿರ್ಬೇಕು. ಆಮೆನ್. ಇಲ್ಲ, ಯಾರು ಬರೋರಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೆಂಗ್ ಮಾಡ್ಬೇಕೀಗ? ಒಬ್ಬ ವ್ಯಕ್ತಿ ಪ್ರಾರ್ಥನಾ ಮಾಡಕತ್ತನ ಜೊತೆಗೆ ಇನ್ನೊಬ್ರು ಬೇಕು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಜೊತೆಗೆ ಇನ್ನೊಬ್ರು ಪ್ರಾರ್ಥನಾ ಬೇಕು, ಇನ್ನೊಬ್ರು ಬೇಕು. ಇಲ್ಲ ನಾ ಉದ್ಧಾರ ನನ್ಗೆ ಗೊತ್ತಿಲ್ಲ, ಇದು ನೀ ಏನ್ ಮಾಡ್ತ ನನ್ಗೆ ತಿಳಿದೇನ ರೀ, ನನ್ಗೆ ಗೊತ್ತೇ ಆಗಲ್ಲ ಇದು ನೀವು ಮಾಡೋದು, ನಮ್ಗೆ ಅರ್ಥ ಆಗಲ್ರಿ ನೀವು ಮಾಡೋದು, ನಮ್ಗೆ ತಿಳಿದಿಲ್ಲ ಇದು. ಹಲ್ಲೆಲೂಯಾ. ನೀನ್ ಪ್ರೇಯರ್ ಮಾಡ್ಬೇಕು ಅಂತಂದ್ರೆ ಒಬ್ಬತ್ತಿಗೆ ಉದ್ಧಾರ ಆಗ್ಯದ ನಿನ್ ಕುಟುಂಬದಾಗ, ನೀ ಅಷ್ಟು ಪ್ರಾರ್ಥನಾ ಮಾಡ್ಬೇಕು. ಆಟೋಮೆಟಿಕ್ ನೀ ಯಾರು ನಿನ್ನ ಪಕ್ಕದ ಕುಂತು ಪ್ರಾರ್ಥನಾ ಮಾಡ್ಬೇಕಂತ ಅನ್ಕೊಂಡಿದಿ ಆ ವಿಷಯದಲ್ಲಿ ಅವ್ರ ಹೆಸರು ಹಿಡಿದು ಪ್ರಾರ್ಥನಾ ಮಾಡ್ರಿ, ದೇವರು ಕರ್ಕೊಂಬಂದ್ ಕೂಡಿಸ್ತಾನ. ಆಮೆನ್. ಯಾರು ಕರ್ಕೊಂಬಂದ್ ಕೂಡಿಸ್ತಾನ? ದೇವರು ಕರ್ಕೊಂಬಂದು ಕೂಡಿಸ್ತಾನ. ಹಲ್ಲೆಲೂಯಾ. ಪರಮಾತ್ಮ ಬಂದು ನಿಮ್ಮ ಪ್ರಾರ್ಥನಾ ಕೇಳಿ ಅವರು ನಿಮ್ಮ ಜೊತೆಗೆ ಕೂಡಿಸ್ತಾನ. ಪ್ರಾರ್ಥನಾದ್ಲಿಂತ ಪ್ರಾರ್ಥನಾ ಬೆಳಿತದ. ಆಮೆನ್. ಪ್ರಾರ್ಥನಾ ಮಾಡ್ತಾ ಹೋಗು, ಪ್ರಾರ್ಥನಾ ಮಾಡೋ ಮನಸ್ತದ. ಪ್ರಾರ್ಥನಾ ಮಾಡಿಲ್ಲ ಅಂತಂದ್ರೆ ಪ್ರಾರ್ಥನಾ ಮಾಡಕ್ ಆಗೋದಿಲ್ಲ. ನೀನು ಪ್ರಾರ್ಥನಾ ಮಾಡ್ತಾ ಇರು, ಪ್ರಾರ್ಥನಾ ಮಾಡ್ತಾ ಇರು, ಪ್ರಾರ್ಥನಾ ಮಾಡ್ಬೇಕನ್ನಿಸ್ತಾನ. ಕರ್ತನ ಆತ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾನ. ದೇವರಿಗೆ ಸ್ತೋತ್ರ. ನಾ ಅವ್ರ ಸಲ ಮಾಡ್ತಾನೆ, ಇವ್ರ ಸಲ ಮಾಡ್ತಾನೆ, ಇವ್ರ ಸಲ ಮಾಡ್ತಾನೆ, ದೇಶ ಸಲಗೆ ಹಬ್ಬಿಸ್ತಾನ್ರಿ. ಆಮೆನ್ ಹಲ್ಲೆಲೂಯಾ. ನೀವು ಒಬ್ಬರ ಸಲ ಮಾಡಕತ್ತೆ ಅಂದ್ರೆ ಪುರ ದೇಶ ಸಲಗೆ ದೇವರ ಹಬ್ಬಿಸ್ತಾನ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪುರ ದೇಶ ಸಲಗಾಗಿ ಕರ್ತನ ಹಬ್ಬಿಸ್ತಾನ.
ನಾವು ಒಬ್ಬರ ಸಲಗ ಮಾಡಕ್ ಹೋದ್ರೆ ಪರಮಾತ್ಮ ಪೂರ ದೇಶ ಸಲಗಾಗಿ ಹಬ್ಬಿಸ್ತಾನ. ಅಲ್ಲೆಲ್ಲೂಯ್ಯ. Hallelujah. ಪ್ರಾರ್ಥನಾ ಮಾಡ್ತಾ 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 ಪ್ರಾರ್ಥನಾ ಬೆಳೀತದ. ಪ್ರಾರ್ಥನಾ ಮಾಡ್ಲೇ ಇಲ್ಲ ಅಂದ್ರೆ ಪ್ರಾರ್ಥನಾ ಬೆಳೆಯೋದಿಲ್ಲ. ಪ್ರಾರ್ಥನಾ ಮಾಡಕ್ ಮನ್ಸಾಗಲ್ಲ. ನೀ ಚರ್ಚಿಗೆ ಹೋಗ್ಬೋದು, ನೀ ಗಾನ ಆಡ್ಬೋದು, ಚರ್ಚಿನಾಗ ಏನ್ ವಾಕ್ಯ ಹೇಳ್ತಾರ ಅದು ತೆಗೆದು ನೀವು ಓದ್ಬೋದು, ಒಂದು ಪೇಜ್ ಹೆಚ್ಚೆ ಓದ್ಬೋದು. ನೀನು ಯಾವಾಗಾನ ಒಂದು ಕುಂತಾಗ ಚರ್ಚಿನಾಗ ಗಾನ ಆಡ್ಬೋದು. Hallelujah. ಒಂದಲ್ಲ ನೀ 10 ಗಾನ 5 ಗಾನ ಆಡ್ಬೋದು. Hallelujah. ಗಂಟ್ಲ ಬ್ಯಾನ್ ಆಗತ್ತಾಗ ನೀ ಗಾನ ಆಡ್ತಿದಿ, Hallelujah. ಗಾನ ಆಡ್ಬೋದು. ಪ್ರಾರ್ಥನಾ ಅಂತ ಬಂದಾಗ ಅಷ್ಟು ಸುಲಭ ಅಲ್ಲ. ನಾವು Hallelujah. ಪ್ರಾರ್ಥನಾ ಬೆಳೆಸ್ಕೋಬೇಕು, ಬೆಳಿಬೇಕು. ನಮ್ಮ ಜೀವನದಲ್ಲಿ ಪ್ರಾರ್ಥನಾ ಬೆಳಿಬೇಕು, ಬೆಳೆಸ್ಕೋಬೇಕಂದ್ರೆ ಅಂದ್ರೆ ನಾವು ಮೊಳಕಾಲು ಊರ್ಬೇಕು, Hallelujah. ನಾವು ಟ್ರೈ ಮಾಡ್ಬೇಕು. Hallelujah. ಅರೆ ಮುಂಜಾನೆ ಒಂದು 15 ನಿಮಿಷ, ಸಾಯಂಕಾಲ ಒಂದು 15 ನಿಮಿಷ ಪ್ರಾರ್ಥನಾ ಮಾಡಿ ನೋಡ್ರಿ. ಪದೇ 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 ಮಾಡಿ ಎಡ್ಡ ಬಿಡದೆ ಪ್ರಾರ್ಥನಾ ಮಾಡಿ, ಸಂತೋಷ ಆಟೋಮೆಟಿಕ್ ಉಂಟಾಗ್ತದ. Amen. Hallelujah. ಪ್ರಾರ್ಥನಾ ಕಲಿಬೇಕು. Hallelujah. ಎಲ್ಲಿ ಯಾರು ಕಲಿತಾರ ರೀ? ಹೆಂಗ್ ಕಲಿಸ್ತಾರ? ನೀನು ದೇವರಿಗೆ ಬೇಡು, ನನಗ ಪ್ರಾರ್ಥನಾ ಕಲಿಸು, ನನ್ನ ಪಾಪ ಕ್ಷಮಿಸು, ಕರ್ತನು ಖುದ್ದು ಸಹಾಯ ಮಾಡ್ತಾನ. Amen. Hallelujah. ಅಲ್ಲೆಲ್ಲೂಯ್ಯ. ಹೇಳಕತ್ತದನ್ರಿ? Hallelujah. ಗೊತ್ತಾಗ್ತದ? Amen. ಪ್ರಾರ್ಥನಾ ಪದೇ 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 ಪ್ರಾರ್ಥನಾ ಮಾಡ್ತಾ ಮುಂಜಾನೆ ಕರ್ತನಿಗೆ ಸಮಯ ಕೊಡು, ರಾತ್ರಿಗೆ ಕರ್ತನಿಗೆ ಸಮಯ ಕೊಡು. ಆಮೇಲೆ ಕೆಲ್ಸಕ್ಕೆ ಹೋಗು, ಕೆಲಸದಲ್ಲಿ ಸಮಯ ಇಲ್ಲ ರೀ. ಸಾಯಂಕಾಲ, Hallelujah. ರಾತ್ರಿ, Hallelujah. ಮುಂಜಾನೆ. Amen. Hallelujah. ಮುಂಜಾನೆಂತ ನೀನು ಊಟ ಮಾಡು. ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ನನಗೆ ಉಪವಾಸ ಇರಕ್ಕಾಗಲ್ಲ, ಪ್ರಾರ್ಥನಾ ಮಾಡಕ್ ಆಗಲ್ಲ, ದೇವರಿಗೆ ಸ್ತೋತ್ರ. ರಾತ್ರಿ ಬಂದು ಉಪವಾಸ ಮಾಡು, Hallelujah. ಪ್ರಾರ್ಥನಾ ಮಾಡು, Amen. ತೌಕ ಪಡು. Amen. ಪ್ರಾರ್ಥನೆ ಹೆಂಗ್ ಬೆಳೆಸ್ಕೊಳ್ಳಿ ನಾನು? Amen. ನನ್ ಜೀವನದಲ್ಲಿ ಪ್ರಾರ್ಥನೆ ಹೆಂಗ್ ಬೆಳೆಸ್ಕೋಬೇಕು ನಾನು? Amen. ಯೇಸು ನನ್ ಜೀವನದಲ್ಲಿ ಪ್ರಾರ್ಥನಾ ಬೆಳೆಸು. ಪ್ರಾರ್ಥನಾ ಮಾಡ್ತಾ 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 ಪ್ರಾರ್ಥನಾ ಬೆಳೀತದ. ಪ್ರಾರ್ಥನಾ ಬಿಟ್ರೆ ಪ್ರಾರ್ಥನಾ ಬೆಳೆದಿಲ್ಲ. ಒಂದು ಗಿಡ ಬೆಳಿಬೇಕಂದ್ರೆ ನೀರ್ ಹಾಕಿ 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 ಗಿಡ ಬೆಳೀತದೆ. ನೀರು ಬಿಟ್ರೆ ಗಿಡ ಬೆಳೆಯಲ್ಲ ರೀ. Hallelujah. ನೀರ್ ಹಾಕೋದು ಬಿಡು, ಗಿಡ ಬೆಳೆಯೋದಿಲ್ಲ. ನೀರ್ ಹಾಕೋದು ಕಲಿ, ಗಿಡ ಬೆಳೀತದ. ಪ್ರಾರ್ಥನಾ ಮಾಡೋದು ಏನು ಸುಲಭ ಅಂತ ತಿಳಿದೇನು? ಬೆಳೆಸ್ಕೋಬೇಕು ನಮ್ ಜೀವನದಲ್ಲಿ. ಮಾಡ್ತಾ ಇರ್ಬೇಕು ಪದೇ ಪದೇ. ಪ್ರಾರ್ಥನಾ ಕಲಿಸು ಯೇಸು, ಪ್ರಾರ್ಥನಾ ಕಲಿಸು ಯೇಸು. ಯಾವ ವಿಷಯದಲ್ಲಿ ನಾನು ಪ್ರಾರ್ಥನಾ ಮಾಡ್ಲಿ, ಹೆಂಗ ಮಾಡ್ಲಿ ದೇವರೇ? ನಾನು ಹೆಂಗ್ ಉಪವಾಸ ಪ್ರಾರ್ಥನಾ ಮಾಡ್ಲಿ, ನಾನು ಹೆಂಗ ಆರಾಧನಾ ಮಾಡ್ಲಿ? ಅಯ್ಯ ನನಗೆ ಪ್ರಾರ್ಥನಾ ಕಲಿಸು. ಕರ್ತನೇ ನನಗೆ ಪ್ರಾರ್ಥನಾ ಕಲಿಸು. ನನ್ನ ತಂದೆ ನನಗೆ ಪ್ರಾರ್ಥನಾ ಕಲಿಸು. ನನ್ನ ದೇವರೇ ನನಗೆ ಪ್ರಾರ್ಥನಾ ಕಲಿಸು. ಪವಿತ್ರಾತ್ಮ ನೀ ಸಹಾಯ ಮಾಡು, ನನ್ನ ಯೇಸಯ್ಯ ನೀ ಸಹಾಯ ಮಾಡು, ನನ್ನ ದೇವರೇ ಸಹಾಯ ಮಾಡು ಅಂತ ಪ್ರಾರ್ಥನಾ ಪದೇ 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 ದಿವಸಕ್ಕೆ 3 ಟೈಮ್ ಪ್ರಾರ್ಥನಾ ಮಾಡು. ಅವಾಗ ನಿನ್ನ ಜೀವನದಲ್ಲಿ ಸಂತೋಷ ಉಂಟಾಗ್ತದ. ಅವಾಗ ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬ ಉದ್ಧಾರ ಆಗ್ತದ. ಅವಾಗ ನಿನ್ನ ಜೀವನದಲ್ಲಿ ನೀ ಪ್ರಾರ್ಥನೆದಾಗ ಏನೇನು ಬೇಡ್ತೀವೋ ದೇವರದೆಲ್ಲ ನೆರವೇರಿಸ್ತಾನ. Amen. Hallelujah. ಪ್ರಾರ್ಥನಾ ಬಿಟ್ಟು ಕೇಳಿಸಿ ದೇವರು ನನ್ ಕೆಲಸ ಮಾಡವಲ್ಲ, ದೇವರು ನನ್ ಕೆಲಸ ಸಿಗಂಗ ಮಾಡವಲ್ಲ, ದೇವರು ನನಗೆ ಅದು ನಿಂದಿರ್ಸ್ಯಾನ, ನನಗೆ ಹಿಂಗಾಗ್ಯದ, ನಾ ರೋಗದಾಗಿದ್ದೀನಿ. ರೋಗದಾಗಿರೋ ವ್ಯಕ್ತಿ ಪ್ರಾರ್ಥನಾ ಮಾಡೋ ಅಂತಂದ್ರೆ ಪ್ರಾರ್ಥನಾ ಮಾಡಿಸ್ಕೋಕ ಹೊಡಿಯಾಡ್ತಾನ. Hallelujah. ನನಗೆ ಆ ಪಾಸ್ಟ್ರು ಬೇಕು, ನನ್ಗೆ ಈ ಪಾಸ್ಟ್ರು ಬೇಕು, ನಾನು ಅಲ್ಲಿ ಹೋಗ್ತೀನಿ, ನಾನು ಇಲ್ಲಿ ಹೋಗ್ತೀನಿ, ದೊಡ್ಡ ಪಾಸ್ಟ್ರನ ಇದು ಕರ್ತನಿಗೆ ತಕ್ಷಣ ಬರೋ ದೇವರನ. ನೀನು ಪ್ರಾರ್ಥನಾ ಮಾಡಕ ರೆಡಿ ಇಲ್ಲ, ಪ್ರಾರ್ಥನಾ ಮಾಡ್ಸಕ ರೆಡಿ ಇದ್ದಿದ್ದಿ. ಪ್ರಾರ್ಥನೆ ಮಾಡೋರಾಗ್ಬೇಕಯ್ಯ. ಅಲ್ಲೆಲ್ಲೂಯ್ಯ. ನಾವು ಪ್ರಾರ್ಥನಾ ಮಾಡೋರಾದ್ರೆ ದೇವರು ನಮಗೆ ಸಹಾಯ ಮಾಡ್ತಾನ. ನಮಗೆ ಪದೇ ಪದೇ ಪ್ರಾರ್ಥನಾದಾಗಿದ್ರೆ ಸ್ವಯಂ ದೇವರೇ ನಮ್ಮೊಟ್ಟಿಗೆ ಮಾತಾಡ್ತಾನ. ಏನ್ರಿ ನಾವು ಜಗ್ಗಿ ಮಾಡಾಗತ್ತೆ, 3 ವರ್ಷ ಮಾಡಾಗತ್ತೆ. ಪ್ರಾರ್ಥನಾದಾಗ ನೀನ್ ಎಲ್ಲ 1 ಟೈಮ್ ಪ್ರಾರ್ಥನಾ ಮಾಡಿದ್ರೆ 3 ವರ್ಷ ಏನೋ, ನೀ 10 ವರ್ಷ ಮಾಡಿದ್ರೆ ಲಾಭ ಇಲ್ಲ. ಪ್ರಾರ್ಥನಾ ಒಂದು ದಿವಸಕ್ಕೂ ಅಂತ ಇಷ್ಟು ದಿವಸ ಅಂತ ಇಷ್ಟು ಟೈಮ್ ಅಂತ ಟಾರ್ಗೆಟ್ ಇಡಬೇಕು. Hallelujah. ನಾವು 1 ದಿವಸಕ್ಕೂ 3 ಟೈಮ್ ಉಣ್ತೀವಿ, ಅದ್ರಲ್ಲದೆ ಮತ್ತೆ ಏನಾನ ತಿಂತಾ ಇರ್ತೀವಿ. ನಾವು ಊಟ ಮಾಡಿದ್ಮ್ಯಾಗ ಹಣ್ಣು ಬಿ ಬಿಡೋದಿಲ್ಲ. Hallelujah. ಚಾಕ್ಲೇಟ್ ಅಂದ್ರೆ ಕೊಟ್ರೆ ಬಿ ಇನ್ನೂ ಬಿಡೋದಿಲ್ಲ. ಸಣ್ಣ ಮಕ್ಕಳು ನಾವೇ ತಿಂತೀವಿ, ದೊಡ್ಡವರೇ ಚಾಕ್ಲೇಟ್ ಬಿಡವಲ್ರಿ ಈಗ, ಹೌದಾ? ಊಟ ಮಾಡೋದಲ್ಲದೆ 3 ಟೈಮು ಹಣ್ಣು, ಅದು ಇದು ಕೇಕು, ಚಾಕ್ಲೇಟು, ಜ್ಯೂಸು, ಹಾಲು, ಕಾಫಿ, ಟೀ ಏನೇನ ಕುಡಿತಾ ತಿಂತಾ ಜ್ಯೂಸ್ ಏನೇನ ಎಷ್ಟು ಸಿಕ್ಕದು ತಿಂದು ಹೊಟ್ಟೆ ತುಂಬಿದ್ರೆ ಇನ್ನ ತುಂಬಿಸಿ ಟ್ರೈ ಮಾಡ್ತೀವಿ. Hallelujah. ಡಾಕ್ಟರ್ ಬಿ ಕೇಳಿದ್ರೆ ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರ. ಎಷ್ಟು ಹೊಟ್ಟಿ ಕಾಲಿಡಕ್ ಕೊಡೋದಿಲ್ಲ. Hallelujah. ಅಲ್ಲೆಲ್ಲೂಯ್ಯ. Hallelujah. ಊಟ ಮಾಡಿದ್ಮೇಲೆ ಬಿಟ್ಟು ಬಿಡ್ತಾರೆ, ಯಾರು ಬಿಡಲ್ಲ. ಮತ್ತೆ ಏನಾನ ತಿಂತಿರ್ತಾರ, ಏನಾನ ಕುಡಿತಿರ್ತಾರ, ಮತ್ತೆ ಏನಾನ ಕೇಕನಾಗ್ಲಿ ಹಣ್ಣನಾಗ್ಲಿ ಏನಾನ ತಿನ್ನು 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 ತಿನ್ನು
ತಿಂದು ಕೇಸಿ ಆದ್ರ ತೃಪ್ತಿ ಆಗಲ್ಲ, ಮತ್ತೆ ರಾತ್ರಿಗೆ ಈಟಾರು ಊಟ ಮಾಡಿ ಮಕ್ಕಂಬಿಡ್ತಾರ. ಗೋಲಿ ನುಂಗವಾದ್ರಿ ಹಂಗೆ ಇಲ್ಲ, ಹೌದಾ? ಹಲ್ಲೆಲೂಯಾ. ಇಷ್ಟು ನಾವು ಹೊಟ್ಟೆ ತುಂಬಿಸ್ಕೊಂತೀವಿ. ಪ್ರಾರ್ಥನಾ ಬಿ ಹಂಗೆ, ಪ್ರಾರ್ಥನಾ ಪದೇ 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 ಪ್ರಾರ್ಥನಾ ಮಾಡ್ತಾ ಇರ್ಬೇಕು, ಬೇಸರಗೊಳ್ಳದೆ ಪ್ರಾರ್ಥನಾ ಮಾಡ್ತಾ ಇರ್ಬೇಕು, ಎಡ ಬಿಡದೆ ಪ್ರಾರ್ಥನಾ ಮಾಡ್ತಾ ಇರ್ಬೇಕು. ಅವಾಗ ನಮ್ಮ ಜೀವನದಲ್ಲಿ ಸಂತೋಷ ಹುಟ್ಟಾಗ್ತದ. ಅವಾಗ ನಮ್ಮ ಜೀವನದಲ್ಲಿ ರೋಗ ಆಗ್ಲಿ, ಮಾಟ ಮಂತ್ರ ಆಗ್ಲಿ, ದಲಿದ್ರಾಗ್ಲಿ, ಪಾಪ ಶಾಪ ಆಗ್ಲಿ, ದೆವ್ವಗಳು, ಪಿಶಾಚಿಗಳು, ರಾಕ್ಷಸಗಳು ಎಲ್ಲಾ ಬಿಟ್ಟು ಹೋಗ್ತಾವ್ರಿ. ಎಲ್ಲಾ ಓಡಿ ಹೋಗ್ತಾವ. ಯಾಕ? ಪ್ರಾರ್ಥನಾ ಮಾಡ್ತೀವಿ. ಯಾಕ? ವಾಕ್ಯ ಓದ್ತೀವಿ. ಯಾಕ? ಆರಾಧನೆ ಮಾಡ್ತೀವಿ. ಯಾಕ? ಉಪವಾಸ ಪ್ರಾರ್ಥನೆ ಮಾಡ್ತೀವಿ. ಯಾಕ? ದೇವರನ್ನ ನಂಬಿ ದೃಢವಾಗಿ ನಿಲ್ತೇನೆ, ನಾನು ಸಂತೋಷವಾಗಿರ್ತೇನೆ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲ, ಖಾಲಿ ದೇವರನ್ನ ನಂಬಿ ಏನು ಲಾಭ? ಯೇಸುನ ನಂಬಿದ ಅಷ್ಟೇ ಪ್ರಾರ್ಥನೆ ಇಲ್ಲ. ಯೇಸು ನಂಬಿ ಕುಂತಿದಿ, ಆಯ್ತು ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಮಾಡಂದ್ರೆ ಇಲ್ಲ, ಮನ್ಸಾಗಲ್ರಿ. ದೆವ್ವ ಕೂಡಕ್ಕೆ ಓಡಿಸಲ್ಲ. ಯಾಕ? ರೋಗದ ದೆವ್ವ ನಿನ್ನಲ್ಲಿ ವಾಸ ಮಾಡ್ತದ, ಮಾಟ ಮಂತ್ರ ನಿನ್ನಲ್ಲಿ ವಾಸ ಮಾಡ್ತದ, ಪಿಶಾಚಿ ರಾಕ್ಷಸಿ ನಿನ್ನಲ್ಲಿ ವಾಸ ಮಾಡ್ತದ. ನೀ ಪ್ರಾರ್ಥನೆ ಮಾಡೋಣ ಎಲ್ಲಿ ಮಾಡ್ತದೆ? ಏನು ಪ್ರಾರ್ಥನೆ ಬರಲ್ಲ. ಪ್ರಾರ್ಥನಾದಾಗ ಬೆಳಿಬೇಕು ಮನುಷ್ಯ. ಹೆಂಗ ಬೆಳಿಬೇಕು ಪ್ರಾರ್ಥನಾದಾಗ? ಟ್ರೈ ಮಾಡ್ರಿ. ಮುಂಜಾನೆ ಬೆಳಗಿನ ಜಾವ ಎದ್ದಕ್ಕೆ ಪ್ರಾರ್ಥನಾ ಕೊಡ್ರಿ. ಆಮೆನ್. ಹಲ್ಲೆಲೂಯಾ. ಮುಂಜಾನೆ 5 ಗಂಟೆಗೆ ಪ್ರಾರ್ಥನಾ ಕೊಡ್ರಿ. ಹಲ್ಲೆಲೂಯಾ. ಪ್ರಾರ್ಥನಾ ಚೆನ್ನಾಗಿ ಪ್ರಾರ್ಥನಾ 5 ಗಂಟೆಲಿಂತ ಒಂದ್ ಅರ್ಧ ತಾಸು ದೇವರಿಗೆ ಸ್ತೋತ್ರ ಹೇಳ್ರಿ. ಸ್ತೋತ್ರ ಸ್ತೋತ್ರ. ಆಮೇಲೆ ಪ್ರಾರ್ಥನಾ ಕಲ್ಸು. ಪ್ರಾರ್ಥನೆ ಬರಲ್ಲ ರೀ, ಸ್ತೋತ್ರ ಹೇಳಕನ ಬರಲ್ಲ. ಏನೋ ಸ್ತೋತ್ರ ಹೇಳ್ರಿ. ಕರ್ತನೇ ನನ್ನ ಜೀವನದಲ್ಲಿ ನೀ ಅದ್ಭುತ ಮಾಡಿದ್ರಿ. ಸ್ತೋತ್ರ. ಕಷ್ಟ ಇದ್ರ ಬಿ ಸ್ತೋತ್ರ, ದುಃಖ ಇದ್ರ ಬಿ ಸ್ತೋತ್ರ, ಸಂತೋಷ ಇದ್ರ ಬಿ ಸ್ತೋತ್ರ. ಬೆಳಗಿಂದ 5 ಗಂಟೆಲಿತ್ತ ಒಂದ್ 5:30 ತನಕ ಹಾಫ್ ಅನ್ ಅವರ್ ಪ್ರಾರ್ಥನಾ ಸ್ತೋತ್ರ ಹೇಳ್ರಿ. ಆ ನಂತರ ಪ್ರಾರ್ಥನಾ ಕಲಿಸು, ನನ್ನ ಪಾಪ ಕ್ಷಮಿಸುವಂತ ಒಂದು ಅರ್ಧ ಗಂಟೆ ಪ್ರಾರ್ಥನಾ ಮಾಡು. 1 ತಾಸು ಪ್ರಾರ್ಥನಾ ಮಾಡಕ್ಕಾಗಲ್ಲ. ನಿಂದು ದೊಡ್ಡ ರೋಗ ದೇವ್ರು ತೆಗಿಯಂದ್ರೆ ಹೆಂಗೆ ತೆಗಿತನ್ರಿ? ಹಲ್ಲೆಲೂಯಾ. ಹೆಂಗು ಸಂತೋಷ ಉಂಟಾಗ್ತದ? ಹಲ್ಲೆಲೂಯಾ. ಹೆಂಗು ಒಂದು ಆತ್ಮ ಗಳಿಸ್ತೀವಿ. ಹಲ್ಲೆಲೂಯಾ. ಹೆಂಗು ಒಂದು ಆತ್ಮ ಉದ್ಧಾರ ಆಗ್ತಾರ. ನೀ ಒಬ್ಬತ್ತನೇ ನಂಬಿದಿ, ನಿನ್ನ ಕುಟುಂಬದಲ್ಲಿ ಇನ್ನೊಬ್ರು ಹೆಂಗ ನಂಬುತ್ತಾರ? ನೀನೇ ಪರ್ಫೆಕ್ಟ್ ಆಗಿಲ್ಲ. ನಮ್ಮ ತಪ್ಪಲಿಂತ ಒಂದು ಆತ್ಮ ಉದ್ಧಾರ ಆಗಲ್ಲ, ಗೊತ್ತದ? ನಾವು ತಪ್ಪು ಮಾಡಿದೀವಿ, ದೇವರು ಕ್ಷಮಿಸೋಣ. ನಾವು ತಪ್ಪು ಮಾಡಿವಿ, ಕರ್ತನ ನಮ್ಮನ್ನು ಕ್ಷಮಿಸೋಣ. ಎಲ್ಲಾ ರೀತಿಯಿಂದ ಶ್ರಮಿಸಿ ತನ್ನ ಆತ್ಮವನ್ನು ಸುರಿಸೋಣ, ಆತನ ಸ್ವಭಾವಲಿಂತ ನಮಗೆ ತುಂಬಿಸೋಣ. ಸೊ ಇನ್ನೊಬ್ರು ಒಂದು ನಮ್ಮನ್ನು ನೋಡಿ ಉದ್ಧಾರ ಆಗಬೇಕು. ನಾವು ಲೋಕದಾಗ ಹೆಂಗಿದ್ದೀವಿ, ಮೊದಲು ಹೆಂಗಿದ್ದೀವಿ ಹಂಗೆ ಯೇಸು ಸ್ವಾಮಿ ನಮ್ಮ ಮೇಲೆ ಎದ್ದ ಮೇಲೆ ಒಂದು ಆತ್ಮ ಉದ್ಧಾರ ಆಗಲ್ಲ. ನೀನು ಏನ್ ಕೆಟ್ಟ ಮನುಷ್ಯ, ನೀನು ಇನ್ನ ಅಳಿಚಾಲಿ ಬಿಡೋದಿಲ್ಲ ನೀನು, ಹಂಗಂತಾರ. ಉದ್ಧಾರ ಆದ ಮೇಲೆ ಸಹಿಸ್ಕೋದು ಕಲಿ. ಸಹಿಸ್ಕೋದು ಹೆಂಗ್ ಬರ್ತದ? ಪ್ರಾರ್ಥನಾಲಿಂತ ಬರ್ತದ. ಆಮೆನ್. ಪ್ರಾರ್ಥನಾ ಇದ್ರೆ ಸಾಕು. ತಾಳ್ಮೆ, ಸ್ವಭಾವ, ಕರ್ತನಿನೊಟ್ಟಿಗೆ ವಾಗ್ದಾನ ಕೊಡ್ತಿರ್ತಾನ, ಮಾತಾಡ್ತಿರ್ತಾನ. ಎಲ್ಲ ಆಟೋಮೆಟಿಕ್ ಶಾಂತಿ, ಸಮಾಧಾನ ಎಲ್ಲಾ ರೀತಿಲಿಂತ ಜಯ ಕೊಡ್ತಾನ. ಆಮೆನ್. ಹಲ್ಲೆಲೂಯಾ. ಎಲ್ಲಾ ರೀತಿಲಿಂತ ಜಯ ಕೊಡ್ತಾನ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲ, ಹಳೆ ಚಾಳಿದಾಗ ಇದ್ದಿದಿ, ರೋಗದಾಗ ಬಿದ್ದಿದಿ, ದೆವ್ವದಾಗ ಬಿದ್ದಿದಿ. ಒಬ್ಬ ತಾಯಿ, ಒಬ್ಬ ಮಗ ಯೇಸು ಸ್ವಾಮಿಗೆ ನಂಬಿದ್ದ. ಆ ಕುಟುಂಬದಲ್ಲಿ ಒಬ್ಬತ್ತನೇ ನಂಬಿದ್ದ. ಒಬ್ಬತ್ತನೇ ನಂಬಿಕೆಸಿ ಸ್ವಲ್ಪ ದಿವಸ ಚೆನ್ನಾಗಿ ಪ್ರಾರ್ಥನೆ ಮಾಡಿದ. ಸ್ವಲ್ಪ ದಿವಸ ಚೆನ್ನಾಗಿ ಪರ್ಫೆಕ್ಟ್ ಆಗಿದ್ದ, ಪ್ರಾರ್ಥನೆದಾಗ ಬೆಳೀತಾ ಇದ್ದ, ವಾಕ್ಯದಾಗ ಬೆಳೀತಾ ಇದ್ದ. ಒಂದು ರೋಗ ಇತ್ತು ಆ ಮನುಷ್ಯನಿಗೆ, ಒಂದು ಸಮಸ್ಯೆ ಇತ್ತು. ಹಲ್ಲೆಲೂಯಾ. ಅದು ಬಿಡುಗಡೆ ಆಯ್ತು. ಬಿಡುಗಡೆ ಆದ ನಂತರ ಚೆನ್ನಾಗಿ ಪ್ರಾರ್ಥನಾ ಮಾಡ್ತಾ ಇದ್ದ, ಅದು ಮಾಡ್ತಾ ಇದ್ದ, ಎಲ್ಲ ಒಳ್ಳೇದೇ ಇತ್ತು, ದೇವರಿಗೆ ಸ್ತೋತ್ರ. ಏನೋ ಒಂದು ಸಮಸ್ಯೆ ಬಂತು, ಪರೀಕ್ಷೆ ಬಂತು, ಒಂದು ಸಮಸ್ಯೆ ಪ್ರಾಬ್ಲಮ್ ಬಂತು. ಮೆಲ್ಲ 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 ಪ್ರೇಯರ್ ಮಾಡೋದು ಬಿಟ್ಟು ಬಿಟ್ಟ, ಪ್ರೇಯರ್ ಮಾಡೋದು ಬಿಟ್ಟು ಬಿಟ್ಟ, ಉಪವಾಸ ಮಾಡೋದು ಬಿಟ್ಟು ಬಿಟ್ಟ, ವಾಕ್ಯ ಓದೋದು ಬಿಟ್ಟ, ಚರ್ಚ್ಗೆ ಹೋಗೋದು ಬಿಟ್ಟು ಬಿಟ್ಟ. ಲೋಕದಾಗ ಮತ್ತೆ ಹೋದ, ಮತ್ತೆ ಸಿಗರೇಟ್ ಸೇದಕ್ಕೆ ಚಾಲು ಮಾಡಿದ್ದ, ಮತ್ತೆ ಕುಡಿಯೋದಕ್ಕೆ ಚಾಲು ಮಾಡಿದ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಮತ್ತೆ ಹೋಗಿದ್ದ ರೋಗ ಮತ್ತೆ ಬಂದ್ಬಿಡ್ತು. ಹಲ್ಲೆಲೂಯಾ. ಏನಾಯ್ತು? ಹೋಗಿದ್ದ ರೋಗ ಮತ್ತೆ ಬಂದ್ಬಿಡ್ತು. ಅವ್ರ ಮನೆಗೆ ಅಥವಾ ಒಬ್ಬತ್ತನೇ ಉದ್ಧಾರ ಆಗಿದ್ದು. ತಾಯಿ, ತಂದೆ, ಅಣ್ಣ, ತಮ್ಮರು ಯಾರೆಲ್ಲ ರೋಗ ಆರಾಮಾಗ್ಯದಂತ ಕೇಸಿ ಬಿಟ್ಬಿಟ್ಟಿದ್ರು. ನಡ್ಕೊಲ್ ಬಿಡಪ್ಪ ಯೇಸು ಸ್ವಾಮಿಗೆ ಅಂತ ಇದಾಗಿ. ಯಾಕಂದ್ರೆ ಲೋಕದಾಗ ಎಲ್ಲಾ ಕಡೆಗೆ ಹೋಗಿ ಬಂದ ರೋಗ ಆರಾಮೇ ಆಗಿದ್ದಿಲ್ಲ ಅದು. ಯೇಸು ಸ್ವಾಮಿ ಮುಖಾಂತರ ಯೇಸು ಸ್ವಾಮಿ ಆತಗೆ ಆರಾಮ್ ಮಾಡಿದ. ಇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪರಮಾತ್ಮ ಆರಾಮ್ ಮಾಡಿದ. ಆರಾಮ್ ಮಾಡಿದ ನಂತರ ಇತ್ತು ಸ್ವಲ್ಪ ದಿವಸ ಪರ್ಫೆಕ್ಟ್ ಆಗಿ ಇದ್ದ ಕೇಸಿ ಆ ನಂತರ ಮತ್ತೆ ಕೆಡ್ಸ್ಕೊಂಡ್ಬಿಟ್ಟ. ಎಲ್ಲ ಲೋಕದಾಗ ಹೋಗಿ ಕೇಸಿ ಮತ್ತೆ ಹಳೆ ಚಾಳಿ ಇದೆ. ಮತ್ತೆ ಅದು ರೋಗ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ.
ಅರ್ಥ ಆಗ್ಲಾಗತ್ತದ್ರಿ. ಅರ್ಥ ಆಗತ್ತದ್ರಿ. ಹಲ್ಲೆಲೂಯಾ. ಆ ನಂತರ ಮತ್ತೆ ಸ್ಟಾರ್ಟ್ ಆಗೋಣ. ಆ ತಾಯಿ ಬಂದು ಅಳ್ತಾ ಇದ್ದಳು, ಪಾಸ್ಟ್ರೇ ನೋಡ್ರಿ ಮತ್ತೆ ಹಂಗೆ ಆಗ್ಬಿಟ್ಟದ, ದೇವರು ತೆಗ್ದಿದ್ದ, ಯಾಕ ದೇವರು ಹಿಂಗ್ ಮಾಡಿದ, ಏಸು ಹಿಂಗ್ಯಾಕ ಮಾಡಿದ ಪಾಸ್ಟ್ರೇ, ಆ ತೆಗೆದದ್ದು ರೋಗ ಹೆಂಗ್ ಬಂತು ಪಾಸ್ಟ್ರೇ, ಹಿಂಗ್ಯಾಕಾಯ್ತು, ಹೆಂಗ್ ಮಾಡೋಣ, ನನ್ನ ಮಗ ಆ ದೊಡ್ಡ ಮಗ ಐತಾ, ಇನ್ನೊಂದು ಸಣ್ಣವ್ರ ಮದುವೆ ಆಯ್ತು, ಇದನ್ನ ಮಾಡ್ಬೇಕಂತಂದ್ರೆ ಮತ್ತೆ ಹಿಂಗಾಯ್ತು ಪಾಸ್ಟ್ರೆ, ಯಾರು ಹೆಣ್ಣು ಕೊಡ್ತಾರ, ಮತ್ತೆ ಹಿಂಗ ರೋಗ ಬಂದ್ರೆ ಯಾರು ಮಾಡಿದ್ರು, ಯಾರು ಮಾಡ್ಕೊಂತಾರ ಅಂತ ಹೇಳ್ತಾ ಇದ್ರು ಪಾಸ್ಟರ್ ಅಪ್ಪನ ಮುಂದ. ಹಲ್ಲೆಲೂಯಾ. ಹೇಳ್ತಾ ಇವಾಗ ದೇವರಿಗೆ ಸ್ತೋತ್ರ. ಅವಾಗ ದೇವರ ಆತ್ಮ ಮಾತಾಡಿದ, ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಾರ್ಥನೆ ಮಾಡ್ತಾ ಇಲ್ಲ, ಹಲ್ಲೆಲೂಯಾ. ವಾಕ್ಯನೇ ಓದ್ತಾ ಇಲ್ಲ, ಹಲ್ಲೆಲೂಯಾ. ಬರಬರ್ ನಡ್ಕೊಂತ ಇಲ್ಲ. ಹೌದು ಸ್ವಾಮಿ. ದೇವರೊಟ್ಟಿಗೆ ಸದಾ ಮಾತಾಡ್ತಾ ಇರ್ಬೇಕು, ಪ್ರಾರ್ಥನಾದಾಗ ಮಾತಾಡ್ಬೇಕು. ದೇವರ್ಲಿಂತ ದೂರ ಆದ್ರೆ ದಿವ್ವನೇ ಬರ್ತದ, ದೇವ್ರು ಬರಲ್ಲ. ಆಮೇನ್ ಹಲ್ಲೆಲೂಯಾ. ದೇವರ್ಲಿಂತ ದೂರ ಆದ್ಮೇಲೆ ಯಾರು ಬರ್ತಾರ? ದೆವ್ವ ಬರ್ತದ. ದೇವರ ಹತ್ತಿರುವಾಗ ಯಾರು ಬರ್ತಾರ? ದೇವರು ಇರ್ತಾನ. ದೇವರ್ಲಿಂತ ದೂರ ಆದ್ಮ್ಯಾಗ ದೆವ್ವ ಬಂತು, ಆ ದೆವ್ವ ಮತ್ತೆ ರೋಗ ತಂದ ಕೂತು ಅವ್ರ ತಾಯಿ ಹೇಳ್ತಾ ಇದ್ರು, ಏನ್ ಮಾಡೋಣಮ್ಮ, ನಿನ್ನ ಮಗನ್ ತಪ್ಪು, ಸಭೆಕ ಚರ್ಚಿಗೆ ಬರ್ತಾ ಇಲ್ಲ, ಪ್ರಾರ್ಥನಾ ಮಾಡ್ತಾ ಇಲ್ಲ, ವಾಕ್ಯ ಓದ್ತಾ ಇಲ್ಲ, ಕುಡಿತಾ ಇದ್ದಾನ, ಮತ್ತೆ ಸಿಗರೇಟ್ ಸೇರ್ತಾ ಇದ್ದಾನ, ಮತ್ತೆ ರೋಗ ಬಂತು. ಏನ್ ಮಾಡೋದು? ಯಾರ್ ತಪ್ಪು? ನನ್ ಮಗನ್ ತಪ್ಪು. ಸಿಗರೇಟ್ ಸೇದೋದು ಕುಡಿಯೋದು ನಿಮ್ ಮುಂದೆ ಹೇಳಿಲ್ಲ. ಹಲ್ಲೆಲೂಯಾ. ನೀನಾದ್ರಕ್ಕೂ ರೋಗ ಬಂತಂತ ಹೇಳ್ತಿದ್ದಿ, ಕುಡಿಯಕ್ ಸ್ಟಾರ್ಟ್ ಮಾಡ್ಯಾನ. ಹಲ್ಲೆಲೂಯಾ. ಬೀಡಿ ಸಿಗರೇಟ್ ಸೇದಕ್ ಸ್ಟಾರ್ಟ್ ಮಾಡ್ಯಾನ. ಹಲ್ಲೆಲೂಯಾ. ಮತ್ತೆ ರೋಗ ಬಂತು. ಕೇಳು ನಿನ್ನ ಮಗನಿಗೆ, ಕುಡ್ದಾನೋ ಇಲ್ಲ ಕೇಳು, ಸಿಗರೇಟ್ ಸೇದನಿಲ್ಲ ಕೇಳು. ಹೌದ್ರಿ ಪಾಸ್ಟ್ರೇ ನಾನು ಕುಡ್ದೀನಿ, ಹೌದ್ರಿ ಪಾಸ್ಟ್ರೇ ನಾನು ಸಿಗರೇಟ್ ಸೇದೀನಿ, ನನ್ನ ತಪ್ಪು ನಾನು ಈಗ ಒಪ್ಕೊಂತ ಇದ್ದೀನಿ ಕರ್ತನ ಮುಂದ, ನನ್ನ ಪಾಪ ಕ್ಷಮಿಸಯ್ಯ, ನಾನು ಮತ್ತೆ ಈ ತರ ಮಾಡೋದಿಲ್ಲ ಅಂತ ಅರಿಕೆ ಮಾಡ್ಕೊಂಡ್ಬಿಟ್ಟ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊರಗೆ ಬಂದ ತಕ್ಷಣ ಮತ್ತೆ ಆ ವ್ಯಕ್ತಿ ಕುಡಿಲಿಲ್ಲ, ಮತ್ತೆ ಸಿಗರೇಟ್ ಸೇದಿರ್ಲಿಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯದಾಗ ಪರ್ಫೆಕ್ಟ್ ಇದ್ದ. ನಿಮಗ್ ಗೊತ್ತಾ, ಹೆಚ್ಚು ಪ್ರಾರ್ಥನಾ ಮಾಡಿದ ವ್ಯಕ್ತಿ, ಜಗ್ಗಿ ಪ್ರಾರ್ಥನಾ ಮಾಡಿದ ವ್ಯಕ್ತಿ. ತಂದೆ ಕ್ಷಮಿಸು, ನಿನ್ನ ಆತ್ಮನಿಂದ ತುಂಬಿಸು ಅಯ್ಯ, ಕ್ಷಮಿಸು. ಮತ್ತೆ ಉಪವಾಸ ಪ್ರಾರ್ಥನಾ ಮಾಡಿದ, ಆರಾಧನೆದಾಗ ಕುಂತ, ವಾಕ್ಯದಾಗ ದಿಡವಾಗಿ ಓದ್ತಾ ದಿಡವಾಗಿ ನಿಂತ, ಅಯ್ಯ ನನ್ನನ್ನು ಕ್ಷಮಿಸು ಕರ್ತನೇ, ನನ್ನನ್ನು ಕ್ಷಮಿಸು, ನನ್ನೊಟ್ಟಿಗೆ ಮಾತಾಡು ದೇವರೇ, ನನ್ನೊಟ್ಟಿಗೆ ಮಾತಾಡು ಸ್ವಾಮಿ ಅಂತ ಪ್ರಾರ್ಥನಾ ಮಾಡ್ತಾ ಹೋದ. ದೇವರಿಗೆ ಸ್ತೋತ್ರ. ಅಳುತ್ತಾ ಪ್ರಾರ್ಥನಾ ಮಾಡಿದ. ಅವಾಗ ಅವ್ರ ತಾಯಿ ನೋಡಿದ್ರು, ನನ್ನ ಮಗ ದೇವ್ರ ಹತ್ರ ಎಷ್ಟು ಬೇಡ್ಕೊಂತ ಇದ್ದಾನಲ್ಲ, ಎಷ್ಟು ಪ್ರಾರ್ಥನಾ ಮಾಡ್ತಾ ಇದ್ದಾನ, ಎಷ್ಟು ಅಳ್ತಾ ಇದ್ದಾನಲ್ಲ, ಎಷ್ಟು ಇದು ಪ್ರಾರ್ಥನಾ ಏನಿದು ಅಂತ ಹಂಗೇ ನೋಡ್ತಾ ಇದ್ರು ಮಗನಿಗೆ. ಅಳ್ತಾ ಮೊಳಕಾಲ್ ಮೇಲೆ ಪ್ರಾರ್ಥನಾದಾಗ ಕುಂತಾಗ ಅಳ್ತಾ ಪ್ರಾರ್ಥನಾ ಮಾಡ್ತಾ ಆ ತಾಯಿ ಆತನನ್ನೇ ನೋಡ್ತಾ ಹಂಗೆ ಸಮಾಧಾನ ಅಕ್ಕಿಗೆ ಉಂಟಾಗೋದು. ಮಗನ ನೋಡ್ತಾ ಸಮಾಧಾನ ಆಗತ್ತಿತ್ತು. ಹಂಗೆ ಹೋಗಿ ಆತನ ಬಗಲಾಗೆ ಮೊಳಕಾಲ್ದಾಗ ಕುಂತು ಸ್ತೋತ್ರ ಹೇಳಕ್ ಚಾಲು ಮಾಡಿದ್ರು. ಸ್ತೋತ್ರ. ತಾಯಿ ಹೆಚ್ಚು ಪ್ರೇರ್ ಮಾಡ್ತಾ ಇದ್ರು. ಸ್ತೋತ್ರ. ಅವಾಗ ಹಚ್ಚಿಗೆ ಹತ್ಕೊಂತ, ಕರ್ತನೇ ನನ್ನನ್ನು ಮುಟ್ಟು, ನನ್ನ ಪಾಪ ಕ್ಷಮಿಸು, ನನಗೆ ನನ್ನ ಮಗನಿಗೆ ಉದ್ಧಾರ ಮಾಡು, ನಿನ್ಗೆ ಸ್ತೋತ್ರ, ನನ್ನ ಗಂಡಿಗೆ ಉದ್ಧಾರ ಮಾಡು, ನನ್ನ ದೊಡ್ಡ ಮಗನಿಗೆ, ಸಣ್ಣ ಮಗನಿಗೆ, ನನ್ನ ಕುಟುಂಬ ಉದ್ಧಾರ ಮಾಡು, ನನ್ನ ಒಳಗಡೆ ಬಾ ಯೇಸುವೇ, ನನ್ನ ಆತ್ಮ ನಿನಗೆ ಒಪ್ಪಿಸ್ತೇನೆ. ಯೇಸು ನನ್ನ ಕೈ ಬಿಡಬೇಡ, ನನ್ನ ಮಗನಿಗೆ ಕೈ ಬಿಡಬೇಡ, ನನ್ನ ಮಗಳಿಗೆ ಕೈ ಬಿಡಬೇಡ, ನನ್ನ ತಮ್ಮನಿಗೆ ಕೈ ಬಿಡಬೇಡ, ಅಯ್ಯಾದಿ ಮಾತಾಡು ಅಂತ ಆಕೆ ಕಣ್ಣೀರು ಪ್ರಾರ್ಥನಾ ಮಾಡ್ತಾ ಇದ್ದರು. ಹಲ್ಲೆಲೂಯಾ. 1-2 ತಾಸ ನಂತರ ಆಮೇಲೆ ಇಬ್ಬರು ಪ್ರಾರ್ಥನೆ ಅಂತ ಎದ್ರು, ತಾಯಿ ಮಗ. ಅವಾಗ ಆ ಮಗ ಅಂದ, ಅಮ್ಮ ನಿನಗೆ ಮೊದಲು ಪ್ರಾರ್ಥನಾ ಮಾಡಕ್ ಬಾ ಅಂತಂದಿದ್ದೆ, ನೀನು ಯಾವತ್ತು ಬಂದಿಲ್ಲ, ಈಗ ಯಾಕೆ ಬಂದೆ? ಅಪ್ಪ ನೀನು ಪ್ರಾರ್ಥನಾ ಮಾಡುವಾಗ, ನಿನ್ನ ಕಣ್ಣೀರಿಲಿಂತ ಪ್ರಾರ್ಥನಾ ಮಾಡುವಾಗ, ನಾನು ದೂರಲಿಂತ ನೋಡ್ತಾ ಇರುವಾಗ ನನ್ನ ಒಳಗಡೆ ಒಂದು ಸಮಾಧಾನ ಇಳಿತಾ ಇತ್ತು. ಆ ಸಮಾಧಾನನೇ ನನಗೆ ಇಲ್ಲಿ ಕರ್ಕೊಂಡ್ಬಂದು ಆಟೋಮೆಟಿಕ್ ನಿನ್ನ ಬಗಲಾಗ ಬಂದು ಕೂರಿಸಿದೆ. ನಾನು ಯಾವತ್ತು ಪ್ರೇಯರ್ ಎಂಬುದೇ ಗೊತ್ತಿದ್ದಿಲ್ಲ, ನಾನ್ ಸ್ತೋತ್ರ ಹೇಳಕ್ ಚಾಲು ಮಾಡಿದೆ. ನೀ ಹೇಳ್ತಿದ್ಯಲ್ಲಪ್ಪ ಸ್ತೋತ್ರ ಯೇಸು ಸ್ತೋತ್ರ ಅಂತ, ಅದೇ ನಾಲಿಗೆ ಆಟೋಮೆಟಿಕ್ ಸ್ತೋತ್ರ ಹೇಳಕ್ ಚಾಲು ಮಾಡ್ತು, ಆಟೋಮೆಟಿಕ್ ಪ್ರಾರ್ಥನಾ ಬಂತು ಅಂತ. ದೇವರಿಗೆ ಸ್ತೋತ್ರ. ಆ ರೋಗ ಬಿಡುಗಡೆ ಆಯ್ತು ಮಗನಿಗೆ.
ತಾಯಿ ಮಕ್ಕಳು ಸೇರಿ 3 ತಿಂಗಳ ಪ್ರೇಯರ್ ಮಾಡ್ತಾ ಇದ್ರು. ಆಮೆನ್. ಆ ಇಬ್ಬರು ಸೇರಿ ಪ್ರಾರ್ಥನಾ ಮಾಡ್ತಾರ. ಅದು ಗಂಡಂದು ತಂದಿದ್ದು ಬಹಳ ಕಿಟಿಕಿಟಿ ಆಯ್ತು. ಬಹಳ ಕಿಟಿಕಿಟಿ ಅಂತಂದ್ರೆ ಬಹಳ ಏನು ಇದೇ ಮಾಡ್ಕೊಂಡ್ ಕೊಡ್ತಾರೆ ನೀವು, ಇದೇ ಪ್ರಾಬ್ಲಮ್ ನಾ ಹೆಂಗ್ ಮಾಡ್ಲಿ, ನನ್ ಟಿಫಿನ್ ಹೆಂಗೋ, ನಾನು ಹೆಂಗಂತ ಶೈತಾನ ಒಂದು ಇದಾಗ್ತಾ ಇತ್ತು. ಒಂದು ತಲೆಯಾಗ ತುಂಬಿಸಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇತ್ತು. ತಾಯಿ ಮಗ ಪ್ರೇಯರ್ ಮಾಡೋ ಯಜಮಾನನ ಸಲಗಾಗಿ ಮಾಡದೇ ಮಾಡೋದು. ಒಂದ್ ದಿವಸ ಪ್ರಾರ್ಥನಾ ಮಾಡುವಾಗ ಕಿಟಕಿ ತೆರೆದಿತ್ತು. ಒಳಗಿನ ರೂಮ್ನಾಗ ತಾಯಿ ಮಗ ಪ್ರಾರ್ಥನಾ ಮಾಡ್ತಾರ. ಹೊರಗಿನ ರೂಮ್ನಾಗ ಮನೆ ಯಜಮಾನ ತಂದೆ ಕುಂತಿದ್ದ, ಗಂಡ ಕುಂತಿದ್ದ. ಕಿವಿಯ ಶಬ್ದ ಬೀಳ್ತಾ ಇತ್ತು. ಅಯ್ಯ ನನ್ ಗಂಡನಿಗೆ ಉದ್ಧಾರ ಮಾಡು ಸ್ವಾಮಿ, ನನ್ನ ಗಂಡಿಗೆ ಉದ್ಧಾರ ಮಾಡು, ಆತ್ಮನ ಕಣ್ಣು ತೆರೀಲಿ ರಾಜ್ಯ, ಅಯ್ಯ ನನ್ನ ಗಂಡನ ರಕ್ಷಿಸು, ಗಾಡಿ ನಡ್ಸ್ಕೊಂಡು ಹೋಗ್ತಾನತ್ತ ಸ್ವಾಮಿ, ಅಲ್ಲಿಂದ ಬರುವಾಗ ರಕ್ಷಿಸು, ಗಾಡಿ ಎಲ್ಲೇನು ಬೀಳಾರ್ದಂಗ ರಕ್ಷಿಸು, ಯಾರು ಆಕ್ಸಿಡೆಂಟ್ ಆಗ್ಲಾರ್ದಂಗ ಎಲ್ಲಿ ಹಿಂದಲಿಂತ ಬಂದು ಗುದ್ದಬಾರ್ದು, ಮುಂದಲಿಂತ ಇತ್ಯಾದಿ ಗುದ್ದಬಾರ್ದು ಅಂತ ಗಾಡಿ ಸಲಗಾಗಿ ಆಕ್ಸಿಡೆಂಟ್ ಸಲಗಾಗಿ ಪವಿತ್ರ ಆತ್ಮ ಸಹಾಯ ಮಾಡಿದ ಆ ತಾಯಿಗೆ ಗಂಡನ ಸಲಗ ಮಾಡ್ತಿದ್ರು ಇಬ್ಬರು ತಾಯಿ ಮಗ ಸೇರಿ. ಮಾಡ್ತಾ ಇದ್ರು. ಅಲ್ಲಿ ಹೊರಗಡೆ ಕುಂತು ಗಂಡ ನಗತ್ತಾ ಇದ್ರು. 40 ವರ್ಷ ಆಯ್ತು ನಾನು ಬೈಕ್ ಮೇಲೆ ಕುಂತು ಓಡಿಸ್ತೀನಿ, ಇನ್ನುವರೆಗೆ ಬಿದ್ದಿಲ್ಲ, ನನ್ನ ಹೆಂಡ್ತಿ ನೋಡು ಹೆಂಗ್ ಪ್ರೇರ್ ಮಾಡ್ತಾಳ ಅಂತ ಹೊರಗಡೆ ನಗತಾ ಇರ್ತಿದ್ದ. ಹಿಂಗೆ ನಗದು ಒಂದು ಗಾಡಿ ಮೇಲೆ ರಕ್ಷಿಸ್ತು. 40-45 ವರ್ಷ ಆಯ್ತು ನಾ ಬೈಕ್ ನಡ್ಸಕತ್ತೀನಿ, ಒಂದ್ ದಿವ್ಸನ ಬಿದ್ದಿಲ್ಲ, ಸೀದಾ ಬರ್ತೇನೆ, 15 ನಿಮಿಷ ದಾರಿ, ಸರಿ ಹೆಂಗನಾಗ್ಲಿ ಒಳ್ಳೇದನ್ನ ಪ್ರಾರ್ಥನಾ ಮಾಡ್ತಾಳಂತ ಆ ಮನುಷ್ಯ ಫೀಲ್ಡ್ ನ ತಲೆ ಕುಂತ್ಬಿಡ್ತು. ಏನ್ ಕುಂತ್ಬಿಡ್ತು? ತಲೆ ಕುಂತ್ಬಿಡ್ತು. ಅದೇ ಆಲೋಚನೆ ಕುಂತ್ಬಿಡ್ತು. ಗಾಡಿ ಹೋಗುವಾಗ ನನ್ನ ಹೆಂಡತಿ ಹೆಂಗ್ ಪ್ರೇಯರ್ ಮಾಡಕತ್ತಿದ್ರು, ಒಂದ್ ನಗು ಮಾಡಕತ್ತ, ಪ್ರಾರ್ಥನಾ ಮಾಡೋ ಇದು ಹೆಂಗ್ ಪ್ರೇಯರ್ ಮಾಡಕತ್ತಿದ್ರು, ನನ್ನ ಧರ್ಮ ಪತ್ನಿ ಹೆಂಗ್ ಪ್ರೇಯರ್ ಮಾಡಕತ್ತಿದ್ರು, ನಮ್ಮ ಮನೆಯವ್ರು ಹೆಂಗ್ ಪ್ರೇಯರ್ ಮಾಡಕತ್ತಿದ್ರು, ನಾನು ಎಲ್ಲೇನ್ ಬೀಳುತ್ತೇನೆ ಅಂತ ಪ್ರಾರ್ಥನಾ ಮಾಡಕತ್ತ. ಗಾಡಿ ಮೇಲೆ ಎಲ್ಲೇನ್ ಬೀಳ್ತಾನೆ ಅಂತ ಅವೇ ವಿಷಯದಲ್ಲಿ ಮಾಡ್ತಾ ಇದ್ರು. ಒಳ್ಳೇದು ತಗೋ, ಆದ್ರೆ ಅದು ನೆನ್ಸ್ಕೊಂಡು ನಗು ಬರ್ತಾ ಇತ್ತು. ಅಲ್ಲೆಲ್ಲೂಯಾ. ಮುಂದ ಒಂದು ಅದೇ ಧ್ಯಾನದಾಗ ಹೋಗ್ತಾ ಇರುವಾಗ ಅಲ್ಲಿ ಒಂದು ಮಳೆ ಬಂದು ನೀರ್ಲಿಂತು ಒಂದು ಏನಾಗಿತ್ತು, ಜಗ್ಗಾಗಿತ್ತು. ಅದು ಸ್ಪೀಡ್ ಅಂತ ಅದೇ ಹೋಗ್ತಾ ಇರುವಾಗ ಸಡನ್ ಆಗಿ ತೆಗ್ಗಿನಾಗ ಗಾಡಿ ಬಿದ್ದು ಆತ ಹಿಂಗ ಮಾಡಿ ಗಾಡಿ ಹೆಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಈ ಕಡೆಯಿಂದ ಒಂದು ಲಾರಿ ಬರುವಾಗ ಸಡನ್ ಆಗಿ ಬಿತ್ತು. ಆ ಲಾರಿಗೆ ಸ್ಪೀಡ್ ಮಳೆ ಬಂದು ನೀರ್ಲಿಂತ ಅತನ ಮೇಲೆ ಬರೋದು ಬ್ರೇಕ್ ಇದಾಗ್ತು. ಲಾರಿ ನೋಡಿ, ಹಳೆ ಗಾಡಿ ಲಾರಿಗಳು ಬ್ರೇಕ್ ಅಲ್ಲಿ ಬ್ರೇಕ್ ಹಿಡಿದ್ರೆ ಇಲ್ಲಿ ಬಂದು ನಿಂದಿರ್ತಾವ, ಕುಂಕ್ ಅಂತ ಬಾಳ ಶಬ್ದಲಿಂತ ಅಲ್ಲಿ ಬ್ರೇಕ್ ಹಿಡಿದ್ರೆ ಇಲ್ಲಿ ಬಂದು ಅತ್ ಹಿಂಗೇ ನೋಡು, ಯೇಸು ನನ್ನನ್ನು ಉಳಿಸು ಅಂದ. ಯೇಸು ಆಟೋಮೆಟಿಕ್ ಆತ ಬಾಯಿ ತೆರೆದ್ಬಿಟ್ಟು ಯೇಸು ನನ್ನನ್ನು ಉಳಿಸು ಅಂತಂದ ತಕ್ಷಣ ದೇವರಿಗೆ ಕೋಟಿ ಸ್ತೋತ್ರ. ಅನೇಕ ಜನರು ಅಲ್ಲಿ ಬಂದು ಗುಂಪಾದ್ರು. ಆ ಲಾರಿ ಎಷ್ಟು ಜೋರ್ಸಿ ಬ್ರೇಕ್ ಹಿಡಿದನಂದ್ರೆ ಅಲ್ಲೇ ನಿಂದ್ರ ಗಾಡಿ ಸ್ವಲ್ಪ ಆತನ ಮುಂದ ಬಗಲಾಗೆ ಬಂದು ನಿಂತಿತ್ತು. ಅವಾಗ ಯೇಸು ನನ್ನನ್ನು ಉಳಿಸ ಅಂದ ತಕ್ಷಣ ಅಲ್ಲಿರೋರು ಯೇಸು ಸ್ವಾಮಿ ಮಕ್ಕಳು, ಅಲ್ಲಿರೋರು ಸ್ವಲ್ಪ ಪಾಸ್ಟರ್ ಜನ ಅಲ್ಲಿ ಟೀ ಕುಡಿತಾ ಇದ್ರು. ಯೇಸು ಉಳಿಸ ಅಂದ ತಕ್ಷಣ ಪಾಸ್ಟರ್ದವರು, ದೇವರ ಮಕ್ಕಳು ಎಲ್ಲ ಹೆಣ್ಣು ಗಂಡು ಸೇರಿ ಎಲ್ಲಾರು ಹೋಗಿ ಕೈ ಹಿಡಿದು ಎತ್ತಿ ಬಿಟ್ರು. ಎಲ್ಲ ಅವರೇ ಕಾಪಾಡ್ತಾ ಇದ್ರು. ಯೇಸು ನಿಜವಾಗಿನೇ ಉಳಿಸಿದ. ಅತ್ತಗ ಕಣ್ಣೀರು ಬಂತು. ಏನ್ ಗೊತ್ತಾ, ತಕ್ಷಣ ಬಿದ್ದ ತಕ್ಷಣ ಪೂರ ಫೋಕಸ್ ಲಾರಿ ಮೇಲೆ ಹೋಯ್ತಲ್ಲ, ಯೇಸು ನನ್ನನ್ನು ಉಳಿಸು ಅಂದ ತಕ್ಷಣ ಎಲ್ಲಾರು ಅಲ್ಲಿ 2-3 ಪಾಸ್ಟರ್ದವರು ಅಲ್ಲಿ ಏನು ಮೀಟಿಂಗ್ ಹೋಗ್ತಾ ಇದ್ರು, ಅವರು ಸಭೆ ಮಕ್ಕಳು ಎಲ್ಲಾ ಸೇರಿ ಒಡೆ ಗುಂಪಾಗಿ ನಿಂತ್ಕೇಸಿ ಎಲ್ಲ ಮೈ ಒರ್ಸೋದು, ಕೈ ಒರ್ಸೋದು, ಅವ್ರ ಬಾಟ್ಲಿ ನೀರ್ ತಂದು ಎಲ್ಲಾ ತೊಳೆದ್ರಲ್ಲ. ಯೇಸು ಉಳಿಸದಪ್ಪ ನಾವು ದೇವರ ಮಕ್ಕಳಂದ ಒಂದು ಕಣ್ಣೀರು ಒಂದು ಇದು ಬಂದ್ಬಿಡ್ತು. ನಾ ಈ ರೋಡಿನ ಮೇಲೆ ಇಷ್ಟು ವರ್ಷಗಳಿಂದ ಹೋಗ್ತೇನೆ, ಇಲ್ಲಿ ನಾನು ಕೂನ ಇದ್ದವರಾರ, ನಾನು ಬಿದ್ದಾಗ ಒಬ್ಬ ವ್ಯಕ್ತಿ ಆತ ಬರ್ಲಿಲ್ಲ, ದೇವರು ತನ್ನ ಮಕ್ಕಳನ್ನೇ ಕಳಿಸಿದನಲ್ಲ. ಹಲ್ಲೆಲೂಯಾ. ದೇವರು ತನ್ನ ಮಕ್ಕಳನ್ನೇ ಯೇಸು ಉಳಿಸಂದ್ರೆ ಪೂರ ಯೇಸು ಸ್ವಾಮಿ ಮಕ್ಕಳೇ ಬಂದ್ರ, ಎಲ್ಲಾರು ಇವರೇ ಬಂದ್ಬಿಟ್ರು. ದೇವರಿಗೆ ಕೋಟಿ ಸ್ತೋತ್ರ. ಮನೆಗೆ ಅಳ್ತಾ ಬಂದು ಹೆಂಡತಿ ಹತ್ರ ನನ್ನನ್ನು ಕ್ಷಮಿಸು ಅಂತ ಕೇಳಿ. ಏನ್ ತಂದ್ರು, ಯಾಕ್ರಿ ಏನಾಯ್ತು, ನಿನ್ನ ಪ್ರಾರ್ಥನಾ ನಿನ್ನ ಮಾಡ್ತಾ ಇರುವಾಗ
ನೀನ್ ನನ್ ಬಗ್ಗೆನೇ ಮಾಡ್ತಾ ಇದ್ದಿ. ಗಾಡಿಯಾಗ ಹೋಗುವಾಗ ಬರುವಾಗ ಅದು ಗಾಡಿಗೆ ಕಾಪಾಡು, ನಿನ್ನ ದೂತನ ಕಳಿಸು, ರಕ್ಷಿಸು ಅಂತ ಮಾಡಿದವಾಗ ನಾನು ಕಿಟಕಿಗಳಿಂದ ಕೇಳಿದ ಶಬ್ದ ನಗುತ್ತಾ ಇದ್ದೆ. ಏನಪ್ಪ 45 ವರ್ಷದಿಂದ ಗಾಡಿ ನಡೆಸ್ತೀನಿ, ನನ್ನ ಹೆಂಡತಿ ಹಿಂಗ್ ಪ್ರೇಯರ್ ಮಾಡ್ತಾ, ಅವಾಗ ಯಾರು ಮಾಡಿದ್ದು ಅಂತ ಒಂದು ಇದ್ ಮಾಡ್ತಾ ಇದ್ದೆ ನಾನು. ಆದ್ರೆ ಇವತ್ತು ನಾನು ವಿದ್ಯಾ ಯೇಸು ನನ್ನ ಉಳಿಸು ಅಂತ ನಾನು ಬಾಯಿ ತೆರೆದ. ಎಲ್ಲಾ ದೇವರ ಮಕ್ಕಳು ಬಂದು ನನ್ನನ್ನು ಎತ್ತಿದ್ರು. ಸಡನ್ ಆಗಿ ಲಾರಿ ಆಟೋಮೆಟಿಕ್ ನಿಂತು ಒಂದು ಭಯ ಬಂದ್ಬಿಡ್ತು. ಆ ಭಯದಾಗ ನಾನು ಯೇಸು ಸ್ವಾಮಿ ಕರೆದಕ್ಷಣ ಸಮಾಧಾನ ಬಂತು. ಇವತ್ತಲ್ಲಿಂತ ನಾನು ಬಿ ನಿಮ್ ಜೊತೆಗೆ ಚರ್ಚಿಗೆ ಬರ್ತೇನೆ. ಚರ್ಚಿಗೆ ಹೋದ ತಕ್ಷಣ ಮರುದಿವ್ಸ ಅವ್ರ ಜೊತೆಗೆ 5 ಗಂಟೆಗೆ ಎದ್ದು 3 ಪ್ರಾರ್ಥನಾ ಮಾಡೋರಾದ್ರು. ಎಲ್ಲಿ 2-3 ಸೇರಿ ಪ್ರಾರ್ಥನಾ ಮಾಡ್ತಾರೋ 4ನೇ ವ್ಯಕ್ತಿ ತಯಾರಾದ. ಅವ್ರು 3 ಆದ್ರೂ 4ನೇ ಸಣ್ಣ ಮಗ ಬಂದ, ಮಗಳು ಬಂದು, ಒಂದು ಕುಟುಂಬ ರೆಡಿ ಆಯ್ತು, ಪಕ್ಕದ ಮನೆ ರೆಡಿ ಆಯ್ತು, ದೇವರಿಗೆ ಸ್ತೋತ್ರ ಎಲ್ಲ ರೆಡಿ ಆದ್ರಿ. ಪ್ರಾರ್ಥನಾ ಬೇಯಿಸ್ತಾನ. ಪ್ರಾರ್ಥನಾ ಬಿಟ್ರೆ ಪ್ರಾರ್ಥನಾ ಬೆಳೆಯೋದಿಲ್ಲ. ಪ್ರಾರ್ಥನಾ ಬಿಟ್ಟು ನೋಡ್ರಿ ಪ್ರಾರ್ಥನಾ ಮಾಡಕ್ಕಾಗಲ್ಲ. ಪ್ರಾರ್ಥನಾ ಮಾಡ್ತಾ ಹೋಗ್ರಿ, ಪ್ರಾರ್ಥನಾ ಮಾಡ್ತಾ ನೀವು 24 ತಾಸು ಪ್ರಾರ್ಥನಾ ಕುಂತ್ರೆ ಬೇಸರ ಆಗೋದಿಲ್ಲ, ಬೇಜಾರಾಗೋದಿಲ್ಲ, ಬೇಸರಗೊಳ್ಳದ ಪ್ರಾರ್ಥನಾ ಮಾಡ್ತಾ ಹೋಗ್ರಿ. ದೇವರಿಗೆ ಸ್ತೋತ್ರ. ಸ್ವಯಂ ಸ್ವರ್ಗನಾಗಿರೋ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾನ ಇರ್ತಾನ. ನೀವು ಇಲ್ಲಿಂದ ಮಾತಾಡ್ರಿ, ಆತ ಅಲ್ಲಿಂದ ಮಾತಾಡ್ತಾನ. ಪ್ರಾರ್ಥನಾದ ಮುಖಾಂತರ ನೀವು ಮಾತಾಡ್ರಿ, ಪ್ರಾರ್ಥನಾದ ಮುಖಾಂತರ ಅತ್ತ ಮಾತಾಡ್ತಾನ. ವಾಕ್ಯದ ಮುಖಾಂತರ ಅತ್ತ ಮಾತಾಡ್ತಾನ, ಪ್ರಾರ್ಥನಾದ ಮುಖಾಂತರ ನೀವು ಮಾತಾಡ್ರಿ. ಪ್ರಾರ್ಥನಾದಾಗ ಬಿ ದೇವ್ರು ಮಾತಾಡ್ತಾನ, ವಾಕ್ಯದಾಗ ಬಿ ದೇವ್ರು ಮಾತಾಡ್ತಾನ, ಆರಾಧನೆದಾಗ ದೇವ್ರು ಮಾತಾಡ್ತಾನ, ಆತ್ಮದಾಗ ದೇವ್ರು ಮಾತಾಡ್ತಾನ, ಮನಸ್ಸಿನಾಗ ದೇವ್ರು ಮಾತಾಡ್ತಾನ, ಕನಸಿನಾಗ ದೇವ್ರು ಮಾತಾಡ್ತಾನ, ಸೇವಕನ ಮುಖಾಂತರ ದೇವ್ರು ಮಾತಾಡ್ತಾನ. ಒಟ್ಟ ಪ್ರಾರ್ಥನೆ ಮಾಡ ಮಗನಾಗು, ಪ್ರಾರ್ಥನೆ ಮಾಡ ಮಗಳಾಗು. ಪ್ರಾರ್ಥನೆ ನಿನ್ನ ಜೀವನದಾಗಿಲ್ಲ ಅಂದ್ರೆ ಏನಿಲ್ಲ, ಪ್ರಾರ್ಥನೆ ನಿನ್ನ ಕುಟುಂಬದಾಗಿಲ್ಲ ಅಂದ್ರೆ ಏನಿಲ್ಲ. ಪ್ರಾರ್ಥನೆ ಇಲ್ಲಾಂದ್ರೆ ದೇವರಿಗೆ ನಂಬಕ ಸಾಧ್ಯ ಇಲ್ಲ. ಚರ್ಚಿಗೆ ಹೋಗ್ತಾನೆ, ಹೋಗು ಮಗಾನ ಆಡ್ತಾನೆ, ಆಡು. ವಾರಕ್ಕೊಂದ್ಸರ ಸಭೆದಾಗ ಏನು ವಾಕ್ಯ ಹೇಳ್ತಾರ ಆ ವಾಕ್ಯ ಓದ್ತಾನೆ, ಓದು. ಮತ್ತೆ ಯಾರಿಗೆ ನಂಬಿದೆ? ಯೇಸು ಸ್ವಾಮಿಗೆ. ಯೇಸು ಸ್ವಾಮಿದ ನಂಬಿದ ಮಗ ಈ 3 ಅವ್ರ ಜೀವನದಾಗ ಇದ್ವು ಅಂತಂದ್ರೆ ಆ ದಾರಿ ತಪ್ತಾನ. ಪ್ರಾರ್ಥನೆ ಚರ್ಚಿಗೆ ಹೋಗಿ ಮತ್ತೆ ಮನೆಗೆ ಬಂದ ತಕ್ಷಣ ಪ್ರಾರ್ಥನೆ ಸ್ಟಾರ್ಟ್ ಆಗ. ಪ್ರಾರ್ಥನೆ ಇಲ್ಲ ಅಂತಂದ್ರೆ ಲಾಭ ಇಲ್ಲ, ಇದಿಲ್ಲ. ಚರ್ಚಿಗೆ ಹೋದ್ರೆ ಬಿ ಲಾಭ ಇಲ್ಲ, ಏನು ಫೈದಾನೇ ಇಲ್ಲ. ಬಿಟ್ಟು ಬಿಡಿಲ್ಲ ಅಂದ್ರೆ ಪ್ರಾರ್ಥನಾ ಮಾಡಿ ಹೋಗು, ಕರ್ತನನ್ನೊಟ್ಟಿಗೆ ಮಾತಾಡಂತ. ಚರ್ಚಿನಿಂದ ಬಂದಾಗ ಮಾತಾಡಿದೆ ದೇವ್ರೇ ಸ್ತೋತ್ರ ಅಂತ ಹೇಳು. ಮತ್ತೆ ಮರುದಿವಸ 5 ಗಂಟೆಗೆ ಎದ್ದು ಪ್ರಾರ್ಥನೆ ಸ್ಟಾರ್ಟ್ ಮಾಡು. ನಿನ್ನ ಜೀವನದಾಗ 3 ಟೈಮ್ ಪ್ರಾರ್ಥನಾ ಬೆಳೆಸು. ಸಮಯ ಕೊಡು 3 ಟೈಮ್ ದೇವರಿಗೆ ಸ್ತೋತ್ರ. 3 ಟೈಮ್ 3 ತಾಸು ಆಗ್ತದ. 3 ತಾಸು ಯಾರ ಜೀವನದಾಗ ಪ್ರಾರ್ಥನಾ ಅದು ಅವ್ರ ಕುಟುಂಬ ಉದ್ಧಾರ ಆದ. ಯಾರ ಒಂದು ಕುಟುಂಬ ಉದ್ಧಾರ ಆದೋ ಅವರು ಪಕ್ಕದವ್ರು ಉದ್ಧಾರ ಆದ. ಯಾರ ಅಕ್ಕಪಕ್ಕ ಉದ್ಧಾರ ಆದೋ ಒಂದು ಊರು ಉದ್ಧಾರ ಆದ. ಪ್ರಾರ್ಥನಾ ಇಲ್ಲ ಅಂತಂದ್ರೆ ಏನಿಲ್ಲ, ಮನುಷ್ಯ ಉದ್ಧಾರ ಆಗೋದಿಲ್ರಿ. ಸುಮ್ನೆ ಯೇಸ್ವಾಮಿ ನಂಬಿನ ಅಂತಂದ್ರ ಪ್ರಾರ್ಥನಾ ಮಾಡು, ಕರ್ತನ ನಿನ್ನೊಟ್ಟಿಗೆ ಮಾತಾಡ್ತಾನ, ಜಯ ಕೊಡ್ತಾನ, ಸಂತೋಷ ಉಂಟಾಗ್ತದೆ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಪರಲೋಕ ತಂದೆಯಾದ ದೇವ, 1 ಥೆಸಲೋನಿಕ ಬರೆದ ಪತ್ರಿಕೆ ಸ್ವಾಮಿ ಅಪ್ಪ, ಒಳ್ಳೆ ವಾಕ್ಯ ಕೊಟ್ಟಿದ್ದೀರ ರಾಜ್ಯ ಕರ್ತನೆ. 5ನೇ ಅಧ್ಯಾಯ 17, 18ನೇ ವಚನದಲ್ಲಿ ಕರ್ತನೆ ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ರಾಜ್ಯ ತಂದೆಯಾದ ದೇವ, ನಿನ್ನ ಚಿತ್ತ ನೆರವೇರ್ಲಪ್ಪ. ಪ್ರತಿಯೊಬ್ಬರ ಮಕ್ಕಳ ಮಧ್ಯದಲ್ಲಿ ದೇವರ ಚಿತ್ತ ನೆರವೇರ್ಲಿಕ್ಕೆ ಕರ್ತನೆ. ಪ್ರಾರ್ಥನೆ ಎದ್ದಳಲಿಕ್ಕೆ ಕರ್ತನೆ. ಪ್ರಾರ್ಥನೆ ವೀರರ ತಯಾರಾಗ್ಲಿಕ್ಕೆ ಕರ್ತನೆ. ಪ್ರತಿಯೊಬ್ಬರು ಪ್ರಾರ್ಥಿಸ್ಲಿಕ್ಕೆ ಕರ್ತನೆ. ತಂದೆಯಾದ ದೇವ, ಎಡಬಿಡದೆ ಪ್ರಾರ್ಥನೆ ಮಾಡುವಂತೆ ಪ್ರತಿಯೊಬ್ಬರ ಮಕ್ಕಳನ್ನ ಎಬ್ಬುಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದೀನಿ. ಈ ವಾಕ್ಯದ ಮುಖಾಂತರ ನೀ ಮಾತಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಬಲ, ಶಕ್ತಿ, ಆಶೀರ್ವಾದ, ಬಿಡುಗಡೆ ಕಾರ್ಯ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರ ಚಿತ್ತ ನೆರವೇರಿದಕ್ಕಾಗಿ ಸ್ತೋತ್ರ. ಒಳ್ಳೆ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಣ್ಣ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ವಂದಿದ್ದೇನೆ ಪರಲೋಕದ ತಂದೆ, ಆಮೇನ್. ಎಲ್ಲ ಸರಿ ಹೇಳೋಣ. ನನ್ನ ಮನವೇ ಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು. ನನ್ನ ಮನವೇ ಹೋವನನ್ನು ಕೊಂಡಾಡು, ಆತನ ಸಕಲ ಉಪಕಾರಗಳೊಂದು. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರ ಆತ್ಮನಿತ್ಯವು ಸದಾ ಕಾಲ ನಮ್ಮೆಲ್ಲರ ಸಂಗಡವಿರಲಿ. ಆಮೇನ್. ಪ್ರೇಸ್ ದ ಲಾರ್ಡ್.